ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಶಕ್ತನಾಗಿರುವಂತ ತಂದೆಯೇ, ನಿನ್ನ ನಾಮಕ್ಕೆ ಮಹಿಮೆ. ಈ ಒಂದು ಸಮಯದಲ್ಲಿ ಸ್ವಾಮಿ, ನಿನ್ನ ಮಾತುಗಳನ್ನು ತಿಳಿದುಕೊಳ್ಳಬೇಕೆನ್ನುವಂತ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಸೇರಿ ಬಂದಿರುವಂತ ಪ್ರತಿಯೊಬ್ಬೊಬ್ಬರನ್ನು ಹೆಸರೆಸರುಗಳಿಂದ ಆಶೀರ್ವದಿಸಿ ಕಾಪಾಡಿ ನಡೆಸು ತಂದೆ. ದೇವರೇ, ಕ್ರಿಸ್ತನ ವಿಷಯದಲ್ಲಿ ನೋಡುವಾಗ ಆತನು ಇನ್ನೂ ಮುಬ್ಬಿರುವಾಗಲೇ ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟಕ್ಕೆ ಹೋದನು ಎಂಬುದಾಗಿ ಇದೆ. ದೇವ, ನಾವಾದರೂ ಇನ್ನು ಮುಬ್ಬಿರುವಾಗಲೇ ತಂದೆ ನಿನ್ನ ಮಾತುಗಳನ್ನು ಕೇಳಬೇಕೆನ್ನುವಂತ ಉದ್ದೇಶದಿಂದ ಬಂದಿದ್ದೇವೆ. ದೇವರೇ, ನಾವು ಎಷ್ಟೋ ಶ್ರೇಷ್ಠರು ಎಂಬುದಾಗಿ ನಮಗೆ ಗೊತ್ತಿದೆ. ಇದಕ್ಕೆ ಕಾರಣ ನೀನೇ, ನಮ್ಮನ್ನು ಸೇರಿಸಿರುವಂತದ್ದು ನೀನೇ. ದೇವ, ಪ್ರತಿಯೊಬ್ಬರನ್ನು ಹೆಸರೆಸರುಗಳಿಂದ ಆಶೀರ್ವದಿಸಿ ದೇವರೇ, ಅವರು ಬಂದಿರುವಂತಹ ಉದ್ದೇಶವನ್ನು ಸಫಲಪಡಿಸಿ ಸರಿಯಾದಂತ ರೀತಿಯಲ್ಲಿ ನಿನ್ನ ಮಾತುಗಳನ್ನು ಅರ್ಥ ಮಾಡಿಕೊಂಡು ದೇವರೇ, ಈ ಲೋಕದಲ್ಲಿ ದೇವರೇ ವಜ್ರಗಳನ್ನು ಕೊಂಡುಕೊಂಡಬಹುದು ತಂದೆ, ಯಾವ ಅಮೂಲ್ಯ ವಸ್ತುವನ್ನಾದರೂ ಕೊಂಡುಕೊಳ್ಳಬಹುದು. ಆದರೆ ನಿನ್ನ ಮಾತುಗಳು ಯಾವ ಅಮೂಲ್ಯ ವಸ್ತುಗಳಿಗಿಂತಲೂ ಶ್ರೇಷ್ಠ ಎಂದು ಅವರು ಅರ್ಥ ಮಾಡಿಕೊಂಡು ಆ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು, ಅವುಗಳನ್ನು ತಿಳಿದುಕೊಂಡು ಜ್ಞಾನವಂತರನ್ನಾಗಿ ನಾವೆಲ್ಲರೂ ಕೂಡ ಬದಲಾಗಲು ತಂದೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿ ನಡೆಸು ತಂದೆ. ಈ ವಿಷಯಗಳಲ್ಲಿ ಕೇಳಿದ ಮರ್ತಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ನಮ್ಮೆಲ್ಲರನ್ನು ಸನಾತನ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿ ದೇವಜನರೇ, ಕ್ರೈಸ್ತರು ಅನ್ಯರಿಗೆ ಕಾಣಿಕೆಯನ್ನು ಕೊಡಬಹುದು ಎನ್ನುವಂತ ಅಂಶವನ್ನು ನಾವು ಎರಡನೇ ಭಾಗವಾಗಿ ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಒಂದು ವಾಕ್ಯವನ್ನು ಓದಿಕೊಂಡು ಮುಂದೆ ಸಾಗಿಕೊಳ್ಳೋಣ. 5ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 45ನೇ ವಚನವನ್ನು ಓದಿ ಇಲ್ಲಿ ಸಾಕು ಗಮನಿಸಿ. ಹೀಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಆತನು ಇಲ್ಲಿ ಅದಕ್ಕಿಂತ ಮೇಲಿನ ವಚನಗಳು ಏನ್ ಹೇಳುತ್ತೆ ಅಂದ್ರೆ 43ನೇ ವಚನಗಳಲ್ಲಿ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದ್ದೀರಿ ಅಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಅಂದ್ರೆ ಕೆಟ್ಟವ್ರನ್ನ ಪ್ರೀತಿ ಮಾಡಿದ್ರೆ ದೇವರು ನಮ್ಮನ್ನ ಮಕ್ಕಳನ್ನಾಗಿ ಮಾಡಿಕೊಳ್ತಾರಂತೆ. ದೇವರಿಗೆ ಮಕ್ಕಳಾಗುವಂತ ಯೋಗ್ಯತೆ ಅವಾಗ ಮಾತ್ರವೇ ಬರುತ್ತಂತೆ. ಅಂದ್ರೆ ವೈರಿಯನ್ನ ಪ್ರೀತಿ ಮಾಡಿದಾಗ ಮಾತ್ರ. ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನ ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಅಂದ್ರೆ ದೇವ್ರು ಏನಾದ್ರೂ ತಾರತಮ್ಯ ಮಾಡ್ತಾ ಇದ್ದಾನ ಅಂತ ನೋಡುವಾಗ ಖಂಡಿತವಾಗ್ಲೂ ದೇವ್ರು ಯಾವ ತಾರತಮ್ಯವನ್ನ ಮಾಡ್ತಾ ಇಲ್ಲ. ಆದ್ರೆ ತಾರತಮ್ಯವನ್ನ ನಾವಿವತ್ತು ಮಾಡ್ತಾ ಇದ್ದೀವಿ ಅಂತ ನೋಡುವಾಗ ನಾವು ಖಂಡಿತವಾಗೂ ಇದನ್ನ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಈ ಒಂದು ಹಿಂದೂಗಳಿಂದ ನಾವು ಯಾವ ರೀತಿಯಾಗಿ ಪ್ರತ್ಯೇಕಿಸಲ್ಪಟ್ಟಂತವರಾಗಿ ಇರ್ತೀವೋ ಆ ಒಂದು ಕಾರ್ಯಗಳಿಂದಲೇ ನಾವು ಇದ್ದೀವಿ. ಇಸ್ರಾಯೇಲರ ವಿಷಯದಲ್ಲಿ ನೋಡಿದ್ರೆ ದೇವರು, ನೀವು ದೇವ ಜನರಿಗೆ ತಕ್ಕಂತೆ ಇರಬೇಕು, ಪ್ರತ್ಯೇಕಿಸಲ್ಪಟ್ಟಂತವರಾಗಿ ಇರ್ಬೇಕು ಎಂಬುದಾಗಿ ಆತನು ಒಂದು ಸಮಯದಲ್ಲಿ ಆತನು ಹೇಳಿದ್ದಾನೆ. ಆತನು ಹೇಳಿಲ್ಲ ಅಂತ ಅಲ್ಲ. ಯಾಕೆ ಅಂದ್ರು ಎಂಬುದಾಗಿ ನೋಡಿದ್ರೆ, ದೇವರು ಆ ಒಂದು ಆಜ್ಞೆಗಳನ್ನ ಕೊಡೋದಕ್ಕೆ ಕಾರಣ ಏನು ಅಂದ್ರೆ, ಇದು ಯಾರಿಗೂ ತಿಳಿಯದಂತ ಸಂಗತಿ. ಸ್ಪಷ್ಟವಾಗಿ ನೀವು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಕೆಲವೊಬ್ರು ಯಾಕೆ ವಿಗ್ರಹಗಳನ್ನ ಹೊಡ್ಸಿದ್ದಾನೆ ದೇವ್ರು, ಯಾಕೆ ಅದನ್ನ ಮಾಡಿದ್ದಾನೆ ಇದನ್ನ ಮಾಡಿದ್ದಾನೆ ಅಂತ ಎಂಬುದಾಗಿ ಬಹಳವಾಗಿ ಮಾತನಾಡ್ತಾರೆ. ಈಗಿನ ಕಾಲಗಳಲ್ಲಿ ಇದ್ದಂತ ವಿಗ್ರಹಾರಾಧನೆ ತರ ಆಗಿನ ಕಾಲದಲ್ಲಿ ಇರ್ಲಿಲ್ಲ. ಅಂದ್ರೆ ಈಗಿನ ಕಾಲದಲ್ಲಿ ಏನಿದೆ, ಒಂದು ಮೂರ್ತಿಯನ್ನ ಮಾಡಿಕೊಳ್ತಾರೆ, ಅದಕ್ಕೆ ಏನೋ ಇವರು ಬಲಿಗಳನ್ನ ಅರ್ಪಿಸ್ತಾರೆ, ಅದಲ್ಲಿ ಏನೋ ಜನಗಳಿಗೆ ಊಟವನ್ನ ಹಾಕ್ತಾರೆ, ಏನೋ ಒಂದು ಮಾಡ್ತಾರೆ. ಆದರೆ ಅವಾಗಿನ ಕಾಲದಲ್ಲಿ ಯಾವ ರೀತಿಯಾಗಿತ್ತು ಅಂತ ಅಂದ್ರೆ, ಮೂರ್ತಿಗಳನ್ನ ಮಾಡಿಕೊಳ್ಳುವಂತವ್ರು ಅಂದ್ರೆ ಯಾವ ಮೂರ್ತಿಗಳನ್ನ ಅಂದ್ರೆ ಸೊಳ್ಳೆಗಳ ಮೂರ್ತಿಯನ್ನ, ನೊಣಗಳ ಮೂರ್ತಿಯನ್ನ, ಏನು ಬೇರೆ ಕ್ರಿಮಿಕೀಟಗಳ ಮೂರ್ತಿಗಳನ್ನ ಮಾಡಿಕೊಳ್ತಾ ಇದ್ರು. ಆ ಮೂರ್ತಿಗಳನ್ನ ಮಾಡಿಕೊಂಡಿದ್ದಲ್ದಲೇನೆ ಅಲ್ಲಿ ಪಬ್ಲಿಕ್ ಅಲ್ಲೇನೆ ಬೆತ್ತಲೆ ಡ್ಯಾನ್ಸ್ ಗಳನ್ನ ಮಾಡುವಂತ ಕಾರ್ಯ ಇತ್ತು. ಬೆತ್ತಲೆಯಾಗಿ ಕುಣಿಯುವಂತ ಕಾರ್ಯಗಳು ಅಂತ ಪದ್ಧತಿಗಳಿತ್ತಲ್ಲಿ. ಈ ಪದ್ಧತಿಗಳು ಇದ್ದಂತ ಕಾರಣವೇ ಮನುಷ್ಯನ ಮನಸ್ಸು ಕೆಟ್ಟೋಗುತ್ತೆ ಎನ್ನುವಂತ ಉದ್ದೇಶದಲ್ಲಿ ದೇವ್ರು ಆ ವಿಗ್ರಹಗಳನ್ನ ತೆಗೆದುಹಾಕ್ಬೇಕು ಎಂಬುದಾಗಿ, ಅಂತ ಒಂದು ಆಚಾರಗಳನ್ನ ಮಾಡಬಾರದು ಎಂಬುದಾಗಿ ಕಡಾಖಂಡಿತವಾದಂತ ಆಜ್ಞೆಗಳನ್ನ ಕೊಡ್ತಾ ಇದ್ರು. ಅಂದ್ರೆ ಅವ್ರ ಆ ರೀತಿಯಂತ ಒಂದು ಕೆಲಸ ನಡೀತಿತ್ತ ಅಂತ ನೋಡುವಾಗ ಇತಿಹಾಸವನ್ನ ಗಮನಿಸಿದ್ರೆ ಆ ರೀತಿಯಾದಂತ ಕೆಲಸಗಳು ನಡೆದಿದೆ. ಈಗ ಬೆತ್ತಲೆ ಡ್ಯಾನ್ಸ್ ಅನ್ನು ಮಾಡುವಂತದ್ದಾದ್ರೆ ಅದು
ಒಬ್ಬರನ್ನ ನೋಡಿ ಒಬ್ಬ ಸ್ತ್ರೀಯನ್ನ ನೋಡಿ ಇನ್ನೊಬ್ಬ ಗಂಡಸನಿಗೆ ಯಾವ ರೀತಿಯಾಗಿರುತ್ತೆ, ಇಲ್ಲ ಒಬ್ಬ ಸ್ತ್ರೀ ಒಬ್ಬ ಗಂಡಸನ್ನ ನೋಡಿ ಯಾವ ರೀತಿಯಾಗಿರುತ್ತೆ. ಆ ರೀತಿಯಾದಂತ ಪದ್ಧತಿಗಳಿತ್ತು. ಇವತ್ತಿನ ಪದ್ಧತಿಗಳಲ್ಲಿ ಏನೋ ಎಲ್ಲರೂ ಸೇರ್ತಾರೆ, ಏನೋ ಒಂದಲ್ಲಿ ಒಂದು ಬಲಿಯನ್ನು ಅರ್ಪಿಸ್ತಾರೆ, ಇಲ್ಲ ಏನೋ ಒಂದು ಅಡಿಗೆಯನ್ನ ಮಾಡ್ತಾರೆ, ಎಲ್ಲರೂ ಊಟ ಮಾಡ್ತಾರೆ, ಮನೆಗಳಿಗೆ ಹೋಗ್ತಾರೆ. ಆದ್ರೆ ಆ ರೀತಿ ಆ ಕಾಲದಲ್ಲಿ ಇದ್ದಂಥದ್ದು ಅಂತ ಭಯಂಕರವಾದಂತ ರೀತಿಯಲ್ಲಿ ಇದ್ದಿದ್ರಿಂದಲೇ ದೇವರು ಆ ರೀತಿಯಾದ ಆಜ್ಞೆಗಳನ್ನ ಕೊಟ್ಟಿದ್ರು. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ನಾವೇನೋ ಆ ಒಂದು ವೇಳೆ ಈ ಒಂದು ವಿಗ್ರಹಗಳನ್ನ ಮಾಡುವಂತವರು ಅವರು ಸರಿ ಇಲ್ಲ ಎಂಬುದಾಗಿ ಭಾವಿಸುವಂತದ್ದಾದ್ರೆ, ಏನೋ ಅವರು ವೈರಿಗಳು ಎಂಬುದಾಗಿ ಭಾವಿಸುವಂತದ್ದಾದ್ರೆ, ನಾವು ತಾರತಮ್ಯವನ್ನ ಮಾಡ್ತಾ ಇದೀವಿ ಅನ್ನುವಂಥದ್ದಾದ್ರೆ, ದೇವರು ಯಾವ ತಾರತಮ್ಯವನ್ನ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇವತ್ತು ಪ್ರತಿಯೊಬ್ಬರ ಮೇಲೆ ಮಳೆ ಬೀಳ್ತಾ ಇದೆ, ಸೂರ್ಯನು ಮೂಡುವಂತೆ ಮಾಡ್ತಾ ಇದ್ದೀನಿ ಎಂಬುದಾಗಿ ದೇವರ ಮಾತಿಗೆ ಅನುಸಾರವಾಗಿ ಇದು ನಡೀತಾ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ನಡೀತಾ ಇದೆ. ಇದರಲ್ಲಿ ಯಾವ ಒಂದು ಭೇದ ಭಾವಗಳಿಲ್ಲ. ಆದ್ರೆ ದೇವರು ಸಮಾನವಾಗಿ ನೋಡ್ತಾ ಇದ್ದಾನೆ, ಸಮಾನವಾಗಿ ನೋಡ್ತಾ ಇದ್ದೀನಿ. ಯಾಕೆ ಸಮಾನವಾಗಿ ನೋಡ್ತಾ ಇದ್ದೀನಿ? ಯಾಕೆ ಅವ್ರನ್ನ ಹೋಗ್ಲಿ ಪ್ರಾಣದಿಂದ ಉಳಿಸಿದ್ದಾನೆ? ನಾವೇನೋ ವೈರಿಗಳ ತರ ನಾವು ಕಾಣ್ತಾ ಇದೀವಿ. ಅವ್ರ ಮೇಲೆ ಸೂರ್ಯನ ಮೂಡುವಂತೆ ಮಾಡಿ, ಮಳೆಯನ್ನು ಸುರಿಯುವಂತೆ ಮಾಡಿ, ಅವ್ರನ್ನ ಜೀವದಿಂದ ಉಳಿಸಿ ಏನಕ್ಕೋಸ್ಕರ ನೋಡ್ತಾ ಇದ್ದಾನೆ? ಮಾರ್ಪಡ್ತಾರೇನೋ ಎನ್ನುವಂತ ಒಂದೇ ವಿಚಾರಕ್ಕೋಸ್ಕರವೇನೇನೆ ಸ್ಪಷ್ಟವಾಗಿ ಇದನ್ನ ತಿಳಿದುಕೊಳ್ಳಬೇಕು. ಮಾರ್ಪಡ್ತಾರೇನೋ ಎನ್ನುವಂತ ಒಂದೇ ವಿಚಾರಕ್ಕೆ ದೇವರು ಈ ಕೆಲಸವನ್ನ ಮಾಡ್ತಾ ಇದ್ದಾನೆ ಬಿಟ್ರೆ, ಏನೋ ಈ ಮನುಷ್ಯನು ನಾಶನಕ್ಕೆ ಹೋಗ್ಲಿ ಎನ್ನುವಂಥದ್ದು ದೇವರ ಉದ್ದೇಶ ಅಲ್ಲ. ಯೆಹೆಜ್ಕೇಲ 18ನೇ ಅಧ್ಯಾಯವನ್ನ ಸ್ಪಷ್ಟವಾಗಿ ನೀವು ಇದ್ರಲ್ಲಿ ನೋಡ್ಕೊಂಡ್ರೆ ನಿಮಗೆ ಖಚಿತವಾಗಿ ಗೊತ್ತಾಗುತ್ತೆ. ಒಬ್ಬ ಮನುಷ್ಯನು ತಿರುಗಿಕೊಂಡು ಬಾಳುವುದೇ ಲೇಸು ಎಂಬುದಾಗಿ ಇದೆ. ಒಂದ್ಸಾರಿ ಆ ವಾಕ್ಯವನ್ನ ಓದಿಕೊಂಡು ಮುಂದೆ ಹೋಗೋಣ. ಯೆಹೆಜ್ಕೇಲನ ಗ್ರಂಥ 18ನೇ ಅಧ್ಯಾಯವನ್ನು ತೆಗಿರಿ. 23ನೇ ವಚನವನ್ನ ಓದಿ. ದುರ್ಮಾರ್ಗವನ್ನ ಬಿಟ್ಟು ಬಾಳುವುದೇ ಸಂತೋಷನಂತೆ. ದುಷ್ಟನು ದುಷ್ಟತನದಲ್ಲಿ ಸಾಯುವಂಥದ್ದು ದೇವರಿಗೆ ಇಷ್ಟ ಇಲ್ವಂತೆ. ಅವನು ದುರ್ಮಾರ್ಗವನ್ನ ಬಿಟ್ಟು ಬಾಳುವಂಥದ್ದು ದೇವರಿಗೆ ಇಷ್ಟನಂತೆ. ಎಲ್ಲರೂ ಸತ್ಯದ ಪರಿಜ್ಞಾನವನ್ನ ಹೊಂದಿ ಆ ದೇವರ ಒಂದು ಜ್ಞಾನದಲ್ಲಿ ದೇವರ ಆ ಒಂದು ರಕ್ಷಣೆಯಲ್ಲಿ ಸೇರಬೇಕೆನ್ನುವಂಥದ್ದು ದೇವರ ಇಚ್ಛೆ ಇದೆ ಎಂಬುದಾಗಿ ಸ್ಪಷ್ಟವಾಗಿ ನಮ್ಗೆ ಹೊಸ ಒಡಂಬಡಿಕೆಗಳಲ್ಲಿ ಕಾಣುತ್ತೆ. ದೇವರೇನ ಈ ಉದ್ದೇಶದಿಂದ ಅವರನ್ನು ಉಳಿಸಿ ಕಾಪಾಡಿ ಕಾಯ್ದು ನಡೆಸ್ತಾ ಇದ್ದಾನೆ. ಆದ್ರೆ ನಾವು ದೇವ್ರ ವೈರಿಗಳನ್ನಾಗಿ ನೋಡ್ತಾ ಇಲ್ಲ ಮನುಷ್ಯರನ್ನ. ಅವ್ರನ್ನೆಲ್ಲರನ್ನು ದೇವ್ರ ವೈರಿಗಳನ್ನಾಗಿ ನೋಡ್ತಾ ಇಲ್ಲ. ಮಕ್ಕಳೇ ಅವರೆಲ್ಲರೂ ಕೂಡ ಯಾರು ಕೂಡ ವೈರಿಗಳಲ್ಲ ದೇವರಿಗೆ. ಆದ್ರೆ ನಾವು ಏನಕ್ಕೆ ವೈರಿಗಳ ರೀತಿಯಲ್ಲಿ ನೋಡ್ಬೇಕು? ಯಾಕೆ ನಾವು ವೈರಿಗಳ ರೀತಿಯಲ್ಲಿ ನೋಡುವಂತ ಅಧಿಕಾರ ನಮಗೇನಿದೆ? ಸ್ಪಷ್ಟವಾಗಿ ಒಂದು ವಿಚಾರವನ್ನ ಗಮನಿಸಬೇಕು. ಕೆಲವರು ಕಾನೂನಿನ ಕಣ್ಣಿಗೆ ಸಿಕ್ಕಿ ಬೀಳದಂತ ರೀತಿಯಲ್ಲಿ ಅಪರಾಧಗಳನ್ನ ಮಾಡ್ತಾರೆ. ಕೆಲವರು ಅಪರಾಧಗಳನ್ನ ಮಾಡ್ತಾರೆ. ಕಳ್ಳತನ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದೋ ಒಂದಾಗಿರ್ಬೋದು. ಅದನ್ನ ಮಾಡುವಂತ ಸಮಯದಲ್ಲಿ ಕಾನೂನಿನ ಕಣ್ಣಿಗೆ ಬೀಳಲ್ಲ. ಅದು ಜನಗಳಿಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ. ಈತನೇ ತಪ್ಪು ಮಾಡಿರನಂತೆ. ಯಾಕೆಂದ್ರೆ ಎಲ್ಲರ ಮಧ್ಯದಲ್ಲಿ ನಡೆಯುವಂತ ಘಟನೆ. ಈತನೇ ತಪ್ಪು ಮಾಡಿದ್ದಾನೆ ಎನ್ನುವಂತ ಒಂದು ವಿಚಾರ ಮನುಷ್ಯರಿಗೆ ಗೊತ್ತಿರ್ತದೆ. ಆದ್ರೆ ಕಾನೂನಿಗೆ ಗೊತ್ತಿರಲ್ಲ. ಸರಿಯಾದಂತ ರೀತಿಯಲ್ಲಿ ಸಾಕ್ಷಿಗಳನ್ನು ಹೇಳ್ದಲೇ ಇರುವಂತದ್ದಾಗಿರ್ಬೋದು, ಏನೋ ಒಂದಾಗಿರ್ಬೋದು. ಆತನೇನೋ ಕಳ್ಳತನವನ್ನ ಮಾಡಿದ್ದಾನೆ, ಕಾನೂನು ಆತನಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಶಿಕ್ಷೆ ಕೊಡ್ತೀರಾ? ನೀವು ಶಿಕ್ಷೆ ಕೊಡುವಂತ ಕೆಲಸ ಯಾವತ್ತಾದ್ರೂ ಮಾಡಿದ್ದೀರಾ? ಯಾರೋ ಒಬ್ಬ ಕೊಲೆಗಾರನಿದ್ದಾನೆ. ಆ ಕೊಲೆಗಾರನನ್ನ ಕಾನೂನು ಕಂಡಿಡಿದಿಲ್ಲ. ಆದ್ರೆ ಜನಗಳಿಗೆಲ್ಲ ಗೊತ್ತು ಈತನೇ ಕೊಲೆ ಮಾಡಿದಾನೆ ಅಂತಾನ. ಈಗ ಹೋಗಿ ಯಾರಾದ್ರೂ ನೀನ್ ಕೊಲೆ ಮಾಡಿದೆ ಎಂಬುದಾಗಿ ಈತನಿಗೆ ಶಿಕ್ಷೆ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಯಾಕಂದ್ರೆ ನೀವ್ ಯಾರು ಕೊಟ್ಟಿಲ್ಲ, ನಾವು ಕೊಟ್ಟಿಲ್ಲ, ಕೊಡೋದಕ್ಕೆ ಸಾಧ್ಯವೂ ಇಲ್ಲ. ಯಾಕೆ? ಶಿಕ್ಷೆ ಕೊಡ್ಬೇಕಾಗಿರುವಂತದ್ದು ಕಾನೂನು. ಕಾನೂನೇ ಸುಮ್ಮನೆ ಇದೆ ಅಂದ್ರೆ ಮತ್ತೆ ನಮ್ಗೇನಂತ ಅಧಿಕಾರ ಇದೆ? ನಮ್ಗೆ ಅಂತ ಅಧಿಕಾರ ಇಲ್ಲ. ಆ ರೀತಿಯಾಗಿ ಪ್ರಾಣವನ್ನು ಉಳಿಸುವಂತವನು, ತೆಗೆಯುವಂತವನು, ಎಲ್ಲವನ್ನ ಮಾಡುವಂತ ಸರ್ವೇಶ್ವರನು ದೇವ್ರೇ ಆಗಿರ್ಬೇಕಾ? ದೇವ್ರೇ ಆತನನ್ನ ಇಷ್ಟ ಪಡ್ತಾ ಇದ್ದಾನೆ ಅಂದ್ರೆ ಮತ್ತೆ ನಾವು ದ್ವೇಷ ಮಾಡೋದಕ್ಕೆ ನಮ್ಗೇನಂತ ಯೋಗ್ಯತೆ ಅರ್ಹತೆಗಳಿದೆ? ಖಂಡಿತವಾಗ್ಲೂ ಇದು ನಮ್ಮ ಕೆಲಸವಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಧರ್ಮ ಕಾರ್ಯಕ್ಕೋಸ್ಕರ ಯಾರೇ ಕೇಳಲಿ ಅವರಿಗೆ ಪ್ರೀತಿಯಿಂದ ಕೊಟ್ಟು ಅವ್ರನ್ನ ಸಂಪಾದನೆ ಮಾಡಿಕೊಳ್ಳಬೇಕಾಗಿರುವಂಥದ್ದು ಇವತ್ತಿನ ಕ್ರೈಸ್ತರ ಒಂದು ಜವಾಬ್ದಾರಿ. ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಜ್ಞಾನಿ ಆದ್ರೆ ಅಜ್ಞಾನಿ ಆದ್ರೆ ಖಂಡಿತವಾಗ್ಲೂ ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನೀನು ಬೈಬಲ್ ಅಲ್ಲಿ ಮಹಾ ಜ್ಞಾನ ಇದೆ ಅಂತ ಹೇಳಿ ಅಂದುಕೊಳ್ಳುವಂತದ್ದಾದ್ರೆ, ಬೈಬಲ್ ದೇವರೇ ಕೊಟ್ಟಿರುವಂತ ಗ್ರಂಥ ಅಂತ ಹೇಳಿ ಹೇಳುವಂತದ್ದಾದ್ರೆ, ಬೈಬಲ್ಗೆ ದೂಷಣೆ ಬರದಂತ ರೀತಿಯಲ್ಲಿ, ದೇವರಿಗೆ ದೂಷಣೆ ಬರದಂತ ರೀತಿಯಲ್ಲಿ ನೀನು ನಡ್ಕಬೇಕು ಅನ್ನುವಂಥದ್ದಾದ್ರೆ ನೀನು ಜ್ಞಾನದಿಂದ ನಡ್ಕಬೇಕು. ಜ್ಞಾನ ಯಾವುದು ಇದೆ. ಇದನ್ನ ನಡ್ಕೊಂಡ್ರೆ ಖಂಡಿತವಾಗ್ಲೂ ಮಹಿಮೆ ಆಗುವಂತ ರೀತಿಯಲ್ಲಿ ಇರ್ತದ ಅಂತ ನೋಡುವಾಗ ಖಂಡಿತವಾಗ್ಲೂ ಇರ್ತದೆ. ಇವತ್ತು ನೋಡ್ರಿ ಜನಗಳು ಏನು ಬೈಬಲ್ ಅಲ್ಲಿ ತಪ್ಪು ಮಾತನಾಡುವಂತದ್ದಾಗಿರ್ಬೋದು, ದೇವರ ವಿಷಯದಲ್ಲಿ ತಪ್ಪನ್ನ ಮಾತನಾಡುವಂತದ್ದಾಗಿರ್ಬೋದು, ಇವೆಲ್ಲವುಗಳನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ಯಾವ ಬೈಬಲ್ ಅಲ್ಲಿ ಇದೆಯಾ? ಇಲ್ಲ. ಯಾಕಂದ್ರೆ ಬೈಬಲ್ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಇರುವಂತದ್ದು ಈ ಮನುಷ್ಯನ ತಪ್ಪು.
ಕ್ರೈಸ್ತರ ತಪ್ಪು ಆಗಿರುವಂತ ಕಾರಣ ದೇವರಿಗೆ ಅಪಕೀರ್ತಿ ತರುವಂತದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಒಂದು ಸರಿ ಆಲೋಚನೆ ಮಾಡಿ ನೋಡಿ. ಆದ್ರಿಂದ ಇಂಥ ಕೆಲಸವನ್ನ ಮಾಡಬಾರ್ದು. ಯಾರೋ ಏನೋ ಒಂದು ಊಟಕ್ಕೋಸ್ಕರ ಕೇಳ್ತಾರೆ. ಯಾಕೆಂದ್ರೆ ಅಂತ ದುಡ್ಡುಗಳನ್ನ ತೆಗೆದುಕೊಂಡು ಹೋದಾಗ ಏನೋ ಅವ್ರೇನೋ ಆ ವ್ಯರ್ಥವಾಗಿ ಅವರು ಏನೇನೋ ಎಲ್ಲ ಬರೀ ಅಲಂಕಾರಕ್ಕೋಸ್ಕರವೇನೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅದರಲ್ಲೇ ವೇಸ್ಟ್ ಮಾಡ್ಬಿಡಲ್ಲ. ಹೆಚ್ಚಿನದಾಗಿ ಅದನ್ನ ಬಳಸುವಂತದ್ದು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಹಬ್ಬಗಳಲ್ಲಿ ಇದೇನೇನೆ. ಇವತ್ತು ಕ್ರೈಸ್ತರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರೇನೋ ದೇವ್ರು ಅಂತ ಹೇಳಿ ನಂಬ್ಕೊಳ್ತಾರೆ, ಏನೋ ಒಂದ್ ಮಾಡ್ತಾರೆ, ಅದಕ್ಕೇನೋ ಸ್ವಲ್ಪ ಹೂವ ತಂದು ಹಾಕ್ತಾರೆ, ಏನೋ ಒಂದ್ ಮಾಡ್ಬಿಟ್ಟು ಅದು ಕ್ಲೋಸ್ ಮಾಡ್ತಾರೆ. ಆದ್ರೆ ಹೆಚ್ಚಿನದಾಗಿ ಅದನ್ನ ಹಣವನ್ನ ಖರ್ಚು ಮಾಡುವಂತದ್ದು ಏನಕ್ಕೆ ಅಂದ್ರೆ ಊಟಕ್ಕೋಸ್ಕರವೇ. ಯಾಕೆಂದ್ರೆ ಯಾವ ಹಬ್ಬ ಆದ್ರೂ ಊಟಕ್ಕೂ ಊಟವೇ, ಯಾವ ಫಂಕ್ಷನ್ ಆದ್ರೂ ಊಟವೇ ಮುಖ್ಯ. ಎಲ್ಲದಕ್ಕೂ ಫಸ್ಟ್ ಪ್ರಿಫರೆನ್ಸ್ ಕೊಡುವಂತದ್ದು ಊಟಕ್ಕೇನೇನೆ. ಅವ್ರೇನೋ ಊಟಕ್ಕೆ ತಗೊಂಡೋಗಿ ಅದನ್ನ ಅಡಿಗೆ ಮಾಡಿ ಹಾಕ್ತಾರೆ. ಅದರಿಂದ ಎಷ್ಟೋ ಬಡಪಗಳು ತಿಂತಾರ, ಊಟ ಇಲ್ದಲೇ ಇರುವಂತವ್ರು ತಿಂತಾರೆ. ಯಾಕಂದ್ರೆ ಇದನ್ನ ನಾನೇ ನನ್ನ ಕಣ್ಣಾರೆ ಕಂಡಿರುವಂತ ಘಟನೆಗಳಿವೆಲ್ಲನ. ಮತ್ತೆ ಯಾರಿಗೋ ಊಟಕ್ಕೆ ಕೊಡಲ್ವಾ? ಸರಿಯಾದಂತ ರೀತಿಯಲ್ಲಿ ಆಲೋಚನೆ ಮಾಡಿ ನೋಡಿ. ಅದನ್ನ ಒಬ್ಬ ಮನುಷ್ಯನಿಗೆ ಊಟಕ್ಕೆ ಕೊಡುವಂತದ್ರಲ್ಲಿ ಏನ್ ತಪ್ಪಿದೆ? ನಿನ್ನ ವೈರಿ ಹಸಿದಿದ್ರೆ ಅವನಿಗೆ ಹೋಗಿ ಊಟಕ್ಕೆ ಹಾಕು ಎಂಬುದಾಗಿ ಯೇಸು ಕ್ರಿಸ್ತನೇ ಹೇಳಿದ್ದಾನೆ. ಇವತ್ತು ಅಂತದನ್ನ ಕೊಡದಲ್ಲೇ ಇರುವಂತ ರೀತಿಯಲ್ಲಿ ಹೋಗ್ತಿರ್ತಾರೆ ಕೆಲವರು ಕ್ರೈಸ್ತರು. ಅದೇ ಒಂದ್ ವೇಳೆ ಆತನಿಗೆ ಆತನಿಗೆ ಆಶ್ಚರ್ಯವಾಗುವಂತ ರೀತಿಯಲ್ಲಿ ಏನೋ ₹50 ಕೊಡೋದಕ್ಕೆ ಇಲ್ಲ ₹10 ಕೊಡೋದಕ್ಕೆ ಒಂದು ₹500 ಕೊಟ್ಟು ಅಂದ್ಕೊಳ್ಳಿ. ಅವ್ರಿಗೆ ಯಾವ ರೀತಿಯಾಗಿರ್ತದೆ? ಆಶ್ಚರ್ಯವಾಗಿ ಇರ್ತದೆ. ಏನಪ್ಪ ಈತನ ಕ್ರೈಸ್ತನು ಅಂತಾನೆ, ಇವರೇ ಕೊಡಲ್ಲ, ಅಷ್ಟೊಂದು ದುಡ್ಡು ಈತನು ಕೊಟ್ಟಿದ್ದಾನೆ ಎಂಬುದಾಗಿ. ಆದ್ರಿಂದ ಸ್ಪಷ್ಟವಾಗಿ ಯಾವುದೋ ಒಂದು ಒಂದು ಕ್ರಿಯೆಯ ಮೂಲಕವಾಗಿ ಆಗಿರ್ಬೋದು, ನಿನ್ನ ಕೆಲಸ ಕಾರ್ಯಗಳ ಮೂಲಕವಾಗಿ ದೇವರ ಕಡೆಗೆ ಎಳೆಯುವಂತ ಒಂದು ಮನಸ್ಸಿರ್ಬೇಕ ಬಿಟ್ರೆ, ದ್ವೇಷವನ್ನು ಹಬ್ಬಿಸುವಂತದ್ದು, ಅಸಮಾಧಾನವನ್ನು ಹುಟ್ಟಿಸುವಂತದ್ದು, ಸಮಾಧಾನ ಇಲ್ಲದಂತ ರೀತಿಯಲ್ಲಿ ಮಾಡಿಕೊಳ್ಳುವಂತದ್ದು, ಖಂಡಿತವಾಗ್ಲೂ ಇದರಿಂದ ಮನುಷ್ಯನನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯನನ್ನ ಮಾರ್ಪಡಿಸೋದಕ್ಕೆ ಮೊದಲು ಒಂದು ಮೆಟ್ಟಿಲನ್ನ ಹತ್ತಬೇಕು. ಅದೇನಾಗುತ್ತೆ ಅದನ್ನ ಮಾರ್ಪಡ್ತಾನೋ ಸೆಕೆಂಡ್ ವಿಚಾರ. ಯೆರೆಮೀಯನಿಗೆ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಆ ಯೆರೆಮೀಯನನ್ನ ಎಲ್ಲರೂ ದ್ವೇಷ ಮಾಡ್ತಿರ್ತಾರೆ. ಕೊನೆದಾಗಿ ಆತನ್ನ ಬಾವಿ ಒಳಗೆ ನೀರು ಇಲ್ದಲೇ ಇರುವಂತ ಕೆಸರಿರುವಂತ ಬಾವಿ ಒಳಗೆ ಹಾಕ್ಬಿಡ್ತಾರೆ ಆತನನ್ನ. ಎಂತೆಂತ ಹಿಂಸೆಗಳನ್ನ ಕೊಡ್ತಾರೆ. ಆದ್ರೆ ದೇವ್ರು ಆತನಿಗೆ ಏನ್ ಹೇಳ್ತಾನೆ ಗೊತ್ತಾ? ನೀನ್ ಇವ್ರು ಕೇಳಿದ್ರು ಸರಿ, ಕೇಳದಲೇ ಇದ್ರು ಸರಿ, ನೀನು ಇವ್ರಿಗೆ ಭಯ ಪಡದಲೆ ನೀನು ನನ್ನ ಮಾತುಗಳನ್ನ ನೀನು ಹೇಳ್ಬೇಕು. ನೀನು ಆ ರೀತಿಯಾಗಿ ನೀನು ಅವ್ರಿಗೆ ಎದ್ರಕೊಂಡು ಒಂದ್ ವೇಳೆ ನೀನು ಭಯಪಡುವಂತದ್ದಾದ್ರೆ ನಾನು ಅವ್ರ ಮುಂದೆ ನಿನ್ನ ಕಂಗೆಡಿಸ್ಬಿಡ್ತೀನಿ. ಅದರಿಂದ ನೀನು ಹೇಳು ಎಂಬುದಾಗಿ ಹೇಳಿದ್ದಾನೆ. ಅವ್ರು ಮಾರ್ಪಡ್ತಾರೆ ಬಿಡ್ತಾರೆ ಸೆಕೆಂಡರಿ ವಿಚಾರ. ಶಂಕ ಊದ್ಬೇಕು ಎಂಬುದಾಗಿ ಇರ್ತತಲ್ಲ, ಆ ರೀತಿಯಾಗಿ ಅಷ್ಟೇನೇನೆ. ನಮಗೆ ಟೀಚರ್ಗಳು ಪಾಠಗಳನ್ನ ಕೇಳದಂತ ಸಮಯದಲ್ಲಿ ಇದನ್ನೇ ಹೇಳ್ಬಿಡರು. ಸರಿಯಾದಂತ ರೀತಿಯಲ್ಲಿ ಕ್ಲಾಸ್ ಮೇಲೆ ಹುಡುಗರು ಪಾಠ ಕೇಳ್ತಿದ್ದಾಗ ನಾನು ಶಂಕ ಐತೆ ಊದ್ಬಿಡ್ತೀನಿ ಎಂಬುದಾಗಿ. ಆದ್ರೆ ಅವ್ರ ಜವಾಬ್ದಾರಿ ಅವ್ರು ಮುಗಿಸ್ಕೊಂಡ್ಬಿಡ್ಬೇಕು. ನಿನಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿಯನ್ನ ನೇಮಕ ಮಾಡಿದ್ದಾನೆ. ದೇವ್ರು ಜವಾಬ್ದಾರಿಯನ್ನು ನೇಮಕ ಮಾಡಿ ಕಳಿಸಿದ್ರೆ ಅದನ್ನ ನೀನ್ ಯಾವುದರ ಮೂಲಕವಾಗಿ ಅದನ್ನ ಮುಗಿಸ್ಕೊಳ್ತೀಯೋ ಅದು ನಿನಗ್ ಬಿಟ್ಟಿದ್ದು, ಅದನ್ನ ಮಾಡ್ಲೇಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸ್ಬೇಕು. ಯಾವುದೇ ಧರ್ಮಗಳಾಗ್ಲಿ, ಯಾವುದೇ ಜಾತಿಗಳಾಗ್ಲಿ, ಒಬ್ಬ ಮನುಷ್ಯನ ಕ್ರಿಯೆಗಳು ಯಾವ ರೀತಿಯಾಗಿ ಇರ್ತದೋ ಆ ರೀತಿಯಾಗಿ ಆತನ ಧರ್ಮದಲ್ಲಿದೆ ಅಂತಾನೆ ಅರ್ಥ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವ ಮನುಷ್ಯನ ಕ್ರಿಯೆಗಳು ಯಾವ ರೀತಿಯಾಗಿ ಇರ್ತದೋ ಆ ಒಂದು ರೀತಿಯಲ್ಲಿನೇ ಅವನ ಧರ್ಮ ಬೋಧನೆ ಮಾಡುವಂತದ್ದಾಗಿರ್ಬೋದು, ಆತನ ಕಲಿತುಕೊಂಡಿರುವಂತದ್ದಾಗಿರ್ಬೋದು ಇದೇನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾವು ಒಂದ್ ವೇಳೆ ಆ ರೀತಿಯಾಗಿ ಒಂಥರ ಅಜ್ಞಾನಿಗಳ ರೀತಿಯಲ್ಲಿ ನಾವು ವರ್ತಿಸ್ತೀವಿ ಅಂದ್ರೆ, ನಾವು ನಂಬಿಕೊಂಡಿರುವಂತ ಬೈಬಲ್ ಅದೇ ಇದೆ, ಯೇಸು ಕ್ರಿಸ್ತ ನಮ್ಗೆ ಅದನ್ನೇ ಹೇಳ್ಕೊಟ್ಟಿದ್ದಾನೆ ಅಂತಾನೇನೆ, ಬೇರೆ ಇನ್ನೇನಿಲ್ಲ. ಅಂದ್ರೆ ಯೇಸು ಕ್ರಿಸ್ತನು ಪಾಪಿಗಳಿಗೋಸ್ಕರ ಬಂದಿದ್ದು, ಈ ಪಾಪ ತುಂಬಿರುವಂತ ಲೋಕದಲ್ಲಿ ಬಂದಿದ್ದು ಮತ್ತೆ ವ್ಯರ್ಥನೇ ಎಂಬುವಂತ ರೀತಿಯಲ್ಲಿ ನಾವು ನಮ್ಮ ಕ್ರಿಯೆಗಳ ಮೂಲಕ ಬಡದಾಗ್ತೀವಿ. ಇವತ್ತು ನಾವು ಆ ರೀತಿಯಾಗಿ ವರ್ತಿಸ್ತೀವಿ ಅಂದ್ರೆ, ಬೈಬಲ್ ಅಲ್ಲಿ ಅದಿದೆ, ಯೇಸು ಕ್ರಿಸ್ತನ್ ಅವ್ರಿಗೆ ಆತರ ಬೋಧನೆ ಮಾಡಿದಾನೆ, ಅದಕ್ಕೆ ಇವ್ರು ಆ ರೀತಿಯಾಗಿ ವರ್ತಿಸ್ತಾರೆ ಎಂಬುದಾಗಿನೇ ಅರ್ಥ. ಅದ್ ಬಿಟ್ಟ ಮೇಲೆ ಬೇರೆ ಇನ್ನೇನಿಲ್ಲ. ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಒಬ್ಬರನ್ನ ಸಂಪಾದನೆ ಮಾಡೋದಕ್ಕೋಸ್ಕರನ ಏನೋ ಒಂದನ್ನ ಕೊಟ್ಟು ಆತನಿಗೆ ಆತನನ್ನ ಸಂಪಾದನೆ ಮಾಡ್ಕೋಬಹುದಾ? ಆತನ ಸ್ನೇಹವನ್ನ ಸಂಪಾದನೆ ಮಾಡಿಕೊಳ್ಳಲೇಬಹುದು. ಯಾಕಂದ್ರೆ ಬೈಬಲ್ ಇರುವಂತ ಯಾವ ಮಾತು ಕೂಡ ಸುಳ್ಳಿಲ್ಲ. ಮತ್ತೆ ಲೂಕನ ಬರೆದ ಸುವಾರ್ತೆ 16:5 ನೋಡ್ಕೊಂಡಿದ್ದೀವಲ್ಲ, ಎಷ್ಟು ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ಸಾಮ್ಯವನ್ನ ಹೇಳಿದನು ಎಂಬುದಾಗಿ. ಆ ಮನೆ ಬರ್ತೇವನ ಕೆಲಸವನ್ನ ಆತನ ತೆಗ್ದಿಲ್ಲ, ಹೊಗಳಿದ್ದಾನೆ. ಚೆನ್ನಾಗಿ ಇದನ್ನ ಗಮನಿಸ್ಬೇಕು. ಆದ್ರಿಂದ ನಾವು ಯಾವುದೋ ಒಂದನ್ನ ಮಾಡಿ ನಾವು ದೇವರಿಗೆ ಮಕ್ಕಳನ್ನಾಗು ಮಾಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ಲೇಬೇಕು. ಮತ್ತೆ ಬರೆದ ಸುವಾರ್ತೆ 15ನೇ ವಚನವನ್ನ ಗಮನಿಸಿ 15ನೇ ವಚನವನ್ನ, ಇದಲ್ಲದೆ ನಿನ್ನ ಸಹೋದರನು ತಪ್ಪನ್ನು ಮಾಡಿದರೆ
ಯಾವ ಸಹೋದರನು? ಯಾವ ಸಹೋದರನಾದ್ರೂ ಆಗಿರ್ಬೋದು, ಆತನ ಹಿಂದೂ ಆಗಿರ್ಬೋದು, ಆತನ ಮುಸಲ್ಮಾನನಾಗಿರ್ಬೋದು, ಆತನ ಕ್ರೈಸ್ತನಾಗಿರ್ಬೋದು, ಆತನ ಬೌದ್ಧನಾಗಿರ್ಬೋದು, ಕುಲ ಧರ್ಮ ಎನ್ನುವಂಥದ್ದು ನಿನಗೆ ಬೇಕಿಲ್ಲ. ಎಲ್ಲಕ್ಕೆಂದ್ರೆ ಎಲ್ಲರೂ ಕೂಡ ಒಬ್ಬ ತಂದೆಯಿಂದ ಒಬ್ಬ ತಾಯಿಯಿಂದ ಬಂದಿರುವಂತ ಕಾರಣ ಎಲ್ಲರೂ ಏನಾಗ್ತಾರೆ? ಎಲ್ಲರೂ ಅಣ್ಣ ತಮ್ಮಂದಿರೇ ಆಗ್ತಾರೆ. ಸ್ಪಷ್ಟವಾಗಿ ಇದನ್ನ ಗಮನಿಸ್ಕೋಬೇಕು. ಇವತ್ತು ಆ ಪ್ರತಿಯೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಆಲೋಚನೆ ಮಾಡುವಂತವರಾಗಿರ್ತಾರೆ. ಏನೋ ನಾವು ಸಂಬಂಧಗಳನ್ನ ನೋಡುವಂತ ಸಮಯದಲ್ಲಿ ಇವ್ರು ಅಣ್ಣ ತಮ್ಮಂದಿರಾಗ್ತಾರೆ, ಇವ್ರ ಅಕ್ಕ ತಂಗಿದಿರಾಗ್ತಾರೆ, ಅಣ್ಣ ತಂಗಿಗೆ ಮದುವೆ ಮಾಡಿದಂತ ರೀತಿಯಲ್ಲಿ ಆಗುತ್ತೆ, ಆದ್ರಿಂದ ಅದನ್ನ ನೋಡ್ಬೇಕು ಇವ್ರನ್ನ ನೋಡ್ಬೇಕು ಅಂತನ ಒಂದು ವಿಚಾರವನ್ನ ಆಲೋಚನೆ ಮಾಡಿ ನೋಡಿ. ಇವತ್ತು ಈ ಜೋಯಲ್ ಅಂಕಲ್ ಇದ್ದಾರೆ ಅಂತೇಳಿ, ಈ ಜೋಯಲ್ ಅಂಕಲ್ ಇದ್ದಾರೆ, ಮತ್ತೆ ಜೋಯಲ್ ಅಂಕಲ್ ಆಂಟಿ ಅವರಿದ್ದಾರೆ, ಎಸ್ತೇರ್ ಆಂಟಿ ಅವರಿದ್ದಾರೆ. ಎಸ್ತೇರ್ ಆಂಟಿ ದೇವ್ರಿಗೆ ಮಗಳಾಗ್ಬೇಕು ಅಂದ್ರೆ ಜೋಯಲ್ ಅಂಕಲ್ ಏನನ್ನ ಅಳಿಯ ಆಗ್ತಾರ ದೇವ್ರಿಗೆ? ಇಲ್ಲ. ಅದನ್ನ ಸ್ಪಷ್ಟವಾಗಿ ಗಮನಿಸ್ಬೇಕು. ಇಲ್ಲ ಜೋಯಲ್ ಅಂಕಲ್ ಏನಾನ ಮಗ ಆದ್ರೆ ಎಸ್ತೇರ್ ಆಂಟಿ ಏನನ್ನ ದೇವ್ರಿಗೆ ಸೊಸೆ ಆಗ್ತಾರ? ಅದು ತಪ್ಪು. ಯಾಕೆಂದ್ರೆ ಎಲ್ಲರೂ ಕೂಡ ಆ ದೇವರಿಂದ ಬಂದಿದೀವಿ. ಆಗಿರುವಂತ ಕಾರಣ ಒಂದೇ ತಾಯಿ ಒಂದೇ ತಂದೆಯಿಂದ ಬಂದಿರುವಂತ ಕಾರಣ ಪ್ರತಿಯೊಬ್ರು ಅಣ್ಣ ತಂಗಿ ಅಕ್ಕ ತಂಗಿಗಳ ಎಲ್ಲ ಸಹೋದರ ಸಹೋದರಿಯರೇ ಬಿಟ್ರೆ ಬೇರೆ ಏನೂ ಇಲ್ಲ. ಇದನ್ನ ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಆಗಿರುವಂತ ಕಾರಣ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಒಂದ್ ವೇಳೆ ಈಗ ಏನೋ ತಿಳಿದಂತ ರೀತಿಯಲ್ಲಿ ತಪ್ಪುಗಳನ್ನ ಮಾಡಿದ್ದಾರೆ, ನಾವು ಕೂಡ ಅದೇ ರೀತಿಯಾಗಿ ಮಾಡಿದೀವಿ. ಆಗಿದ್ದಂತ ಕಾರಣ ಹೋಗಿ ತಪ್ಪನ್ನ ಮಾಡುವಂತ ಸಮಯದಲ್ಲಿ ನೀನು ಅವರು ಇಬ್ರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಯಾಕಂದ್ರೆ ನಮ್ಮ ತಪ್ಪನ್ನ ನಮ್ಗೆಲ್ಲ ಯಾರೋ ಒಬ್ರು ಮೂಲಕವಾಗಿ ದೇವ್ರು ನಮಗೆ ತಿಳಿಸಿದರೆ ನಾವೆಲ್ಲ ಬದಲಾಗೋದಕ್ಕೆ ಕಾರಣ ಯಾರೋ ಒಬ್ಬರ ಮಾತೆ. ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ತಪ್ಪನ್ನು ಅವನಿಗೆ ತಿಳಿಸು, ಅವನು ನಿನ್ನ ಮಾತನ್ನ ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವಿ. ಹೆಂಗಿದೆ ನೋಡಿ. ಯಾರೋ ಒಬ್ರ ಮೂಲಕವಾಗಿ ದೇವರು ತಿಳಿಸ್ತಾನೆ. ನನಗೂ ತಿಳಿಸಿದ್ದು ಒಂದು ಅಜ್ಜಿ, ನನಗೆ ದೇವ್ರ ಬಗ್ಗೆ ಪರಿಚಯ ಮಾಡಿದ್ದು ಒಂದು ಅಜ್ಜಿ, ಅಲ್ಲೇ ಒಂದು 75 ವರ್ಷದ ಅಜ್ಜಿ. ಹಂಗೆ ಇಲ್ಲಿ ಏನಿದೆ ಮುಂದೆ, ಅವನು ಕೇಳಿದರೆ, ಅವನು ನಿನ್ನ ಮಾತನ್ನ ಕೇಳಿದರೆ ಅಂದ್ರೆ ಒಬ್ಬ ಸಹೋದರನು ತಪ್ಪು ಮಾಡುವಂತ ಸಮಯದಲ್ಲಿ ಹೋಗಿ ತಿಳಿದಂತವನು ಏನ್ ಮಾಡ್ಬೇಕಂತೆ, ನೀನ್ ತಪ್ಪನ್ನ ಮಾಡ್ತಾ ಇದ್ದೆ ಕಣಪ್ಪ, ಇದು ದೇವರಿಗೆ ಇಷ್ಟ ಇಲ್ಲ ಕಣಪ್ಪ ಅಂತ ಹೇಳಿ ಹೇಳ್ಬೇಕಂತೆ. ಆ ರೀತಿಯಾಗಿ ಹೇಳ್ದಾಗ ಅವನು ನಿನ್ನ ಮಾತನ್ನ ಕೇಳಿದ್ರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವಿ, ನಿನ್ನ ಸಹೋದರನ ಸಂಪಾದನೆ ಮಾಡಿಕೊಂಡಿದೆಯಾ ಎಂಬುದಾಗಿ ಇದೆ. ಅಂದ್ರೆ ಸಹೋದರನ ನೀನು ಹೋಗಿ ನೀನು ದೇವರ ಮಾತನ್ನ ಒಂದು ತಿಳಿಸ್ತಿದ್ದಂಗೆ ಆತನ ಬದಲಾದ್ರೆ ನಿನ್ ಸಹೋದರನ ನೀನ್ ಸಂಪಾದನೆ ಮಾಡ್ಕೊಂಡಿದೀಯ ಅಂತೆ. ಅಂದ್ರೆ ಒಬ್ಬ ಸಹೋದರನ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಯೋಗ್ಯತೆ ಬೇಕಂತ ನೋಡುವ, ಯೋಗ್ಯತೆ ಬೇಕು. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಒಬ್ಬ ಮನುಷ್ಯನನ್ನ ಬದಲಾಯಿಸುವಂತದ್ದು ಅಷ್ಟು ಸಾಮಾನ್ಯವಾದಂತ ಮಾತಲ್ಲ, ಅದು ಯೋಗ್ಯತೆ ಬೇಕು. ಇವತ್ತು ಯಾಕೆ ಪ್ರಪಂಚದಲ್ಲಿರುವಂತ ಅರ್ಧ ಮನುಷ್ಯರು ಕ್ರೈಸ್ತರಾಗಿ ಬದಲಾಗಿದ್ದಾರೆ? ಯಾಕೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸ್ತಾರೆ? ಅವ್ರು ಸರಿಯಾದಂತ ರೀತಿಯಲ್ಲಿ ನಡ್ಕೊಳೋದು ಅದು ಸೆಕೆಂಡರಿ ವಿಚಾರ. ಯಾಕೆ ಆತನನ್ನು ಒಪ್ಪಿಕೊಳ್ತಾರೆ? ಈತನ ಶ್ರೇಷ್ಠವಾದಂತ ಮಾತುಗಳನ್ನ ಹೇಳಿದಾನೆ, ಈತನ ಒಳ್ಳೆ ವ್ಯಕ್ತಿ ಎಂಬುದಾಗಿ, ಆತನ ದೇವರು ಎಂಬುದಾಗಿ ಏನಕ್ಕೋಸ್ಕರ ಈ ರೀತಿಯಾಗಿದ್ದಾರೆ? ಅದು ಆತನಿಗಿರುವಂತ ಯೋಗ್ಯತೆ, ಕ್ರಿಸ್ತನಿಗಿರುವಂತ ಯೋಗ್ಯತೆ. ಸ್ಪಷ್ಟವಾಗಿ ಒಂದು ವಿಚಾರನ ತಿಳಿದುಕೊಳ್ಬೇಕು. ನಾವು ಯಾರಿಗೆ ಸುವಾರ್ತೆನ ಹೇಳುವಂತ ಸಮಯದಲ್ಲಿ ಆಗಿರ್ಬೋದು, ದೇವರ ಮಾತುಗಳನ್ನು ಹೇಳುವುದಕ್ಕೆ ಹೋಗುವಂತ ಸಮಯದಲ್ಲಿ ಆಗಿರ್ಬೋದು, ಆ ಹೇಳುವುದಕ್ಕೆ ಬೇಕಾದಂತ ಯೋಗ್ಯತೆ ನಮ್ಮಲ್ಲಿ ಇರಬೇಕು. ಅದು ನಮ್ಮ ಕ್ರಿಯೆಗಳು ಸರಿಯಾದಂತ ರೀತಿಯಲ್ಲಿ ಇದ್ರೆ, ನಮ್ಮ ಮಾತುಗಳು ಸರಿಯಾದಂತ ರೀತಿಯಲ್ಲಿ ಇದ್ರೆ, ನಮ್ಮ ಜೀವನ ಶೈಲಿಗಳು ಸರಿಯಾದಂತ ರೀತಿಯಲ್ಲಿ ಇದ್ರೇನೆ ಇನ್ನೊಬ್ಬ ಮನುಷ್ಯನ ಒಪ್ತಾನೆ, ಈತನೇನೋ ಒಳ್ಳೇದನ್ನ ಹೇಳ್ತಾನೆ ಕಣಪ್ಪ ಅಂತ. ಆತನ ಪಾಲಿಸ್ತಾನೋ ಬದಲಾಗ್ತಾನೋ ಬಿಡ್ತಾನೋ ಅದು ಸೆಕೆಂಡರಿ ವಿಚಾರ. ಆದ್ರೆ ಇಲ್ಲಿ ಏನ್ ಹೇಳ್ತತೆ ವಾಕ್ಯ, ಅವನು ನಿನ್ನ ಮಾತನ್ನ ಕೇಳಿದ್ರೆ ನಿನ್ನ ಸಹೋದರನ ನೀನು ಸಂಪಾದನೆ ಮಾಡಿಕೊಂಡಿದ್ದಿ ಎಂಬುದಾಗಿದೆ. ನಾವು ಎಷ್ಟು ಜನವನ್ನ ಸಂಪಾದನೆ ಮಾಡಿಕೊಂಡಿದೀವಿ ಹೇಳಿ ನೋಡೋಣ. ಇವತ್ತು ನಾವು ಹೇಳ್ದಂತ ರೀತಿಯಲ್ಲಿ ನಾವು ಹೇಳ್ಬಿಟ್ರೆ ಬದಲಾಗುವಂತ ಮನುಷ್ಯರು ಯಾರಿದ್ದಾರೆ? ನಾವು ಹೇಳಿದ ಕ್ಷಣಕ್ಕೆ ಅವ್ರು ತಿದ್ದಿ ಸರಿ ಮಾಡಿಕೊಳ್ಳುವಂತವ್ರು ಯಾರಿದ್ದಾರೆ? ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿ ನೋಡುವಾಗ ನಮಗಂತ ಯೋಗ್ಯತೆ ಬೇಕು. ಇದೇನೋ ನಿಮ್ಗೆ ಹೇಳುವಂತ ಮಾತಲ್ಲ, ನನ್ನನ್ನು ಸೇರಿಸ್ಕೊಂಡು ನಾನು ಮಾತನಾಡ್ತಿರುವಂತ ಮಾತೆ. ಯೋಗ್ಯತೆ ಎನ್ನುವಂಥದ್ದಿಲ್ಲ ಅಂತ ಕೇಳಿ ಖಂಡಿತವಾಗ್ಲೂ ನಾವ್ ಯಾರನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ವಾ? ಯಾರಿಗೂ ಕೂಡ ಈ ಮಾತುಗಳನ್ನು ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಮೊದಲು ಯೋಗ್ಯತೆ ಎನ್ನುವಂಥದ್ದು ಬೇಕು. ಆ ಯೋಗ್ಯತೆಗಳೊಂದಿಗೆನೆ ಈ ಕ್ರಿಯೆಗಳೆಲ್ಲ ಇರ್ಬೇಕು. ಮೊದಲು ಮನುಷ್ಯನು ನಮ್ಮ ಕ್ರಿಯೆಗಳನ್ನ ನೋಡ್ತಾನೆ, ಇದ್ದಾನೆ ಯಾವ ರೀತಿಯಾಗಿದ್ದಾನೆ, ಒಳ್ಳೆ ರೀತಿಯಾಗಿದ್ದಾನ, ಕೆಟ್ಟ ರೀತಿಯಾಗಿದ್ದಾನ, ತಪ್ಪುಗಳನ್ನ ಮಾಡ್ತಾನ, ತಪ್ಪು ಮಾಡದಂತ ರೀತಿಯಲ್ಲಿ ಇರ್ತಾನ, ಇದನ್ನ ನೋಡ್ತಿರ್ತಾರೆ. ಇದನ್ನ ನೋಡೇನೆ ಒಬ್ಬ ಮನುಷ್ಯನನ್ನ ಈತನು ಒಳ್ಳೆಯವನು ಕೆಟ್ಟವನ ಬಗ್ಗೆ ಸಮಾಜ ಗುರುತಿಸ್ಬಿಡುತ್ತೆ. ಆತನ ಅಕ್ಕಪಕ್ಕನ ಒಂದು ಮನೆಗಳಾಗಿರ್ಬೋದು, ಅಕ್ಕಪಕ್ಕದ ಜನಗಳಾಗಿರ್ಬೋದು, ಇವ್ರು ಏನ್ ಮಾಡ್ತಾರೆ, ಈತನ ಯಾವ ರೀತಿಯಾಗಿದ್ದಾನೆ ಅನ್ನುವಂಥದ್ದನ್ನ ಅಳತೆ ಮಾಡ್ಬಿಡ್ತಾರೆ.
ಒಂದ್ ವೇಳೆ ಕೆಟ್ಟವನ್ ಏನೋ ಹೇಳೋದಕ್ ಹೋದ್ನಾ, ಏನ್ ಮಾಡ್ರು ಯಾರು ಕೇಳಲ್ಲ. ಅದೇ ಒಂದ್ ವೇಳೆ ಒಳ್ಳೆಯವನು ಏನಾದ್ರು ಮಾತನಾಡಕ್ ಹೋದ್ನಾ, ಏನ್ ಹೇಳ್ತಾನೆ ತಡಿ ಎಂಬುದಾಗಿ ಕೇಳ್ತಾರೆ. ಆಗಿರುವಂತ ಕಾರಣ ಕ್ರಿಸ್ತನಿಗಂತ ಯೋಗ್ಯತೆ ಇರುವಂತ ಕಾರಣವೇ ಈತನು ಕೋಟ್ಯಾನುಕೋಟಿ ಮಂದಿ ಮನುಷ್ಯನ ಆತನು ಮಾರ್ಪಡಿಸುವಂತನಾಗಿದ್ದಾನೆ. ಆತನ ಮಾತನ್ನ ಕೇಳ್ದಂಗೆ ಮನುಷ್ಯನು ಬದಲಾಗಿ ಹೋಗಿದ್ದಾನೆ. ಅಷ್ಟೊಂದು ಜನಗಳು ಕ್ರೈಸ್ತರಿದ್ದಾರೆ ಅಂತಂದ್ರೆ ಏನ್ ಅರ್ಥ? ಅದು ಕ್ರಿಸ್ತನಿಗಿರುವಂತ ಯೋಗ್ಯತೆ. ಅದರಿಂದ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ನಮ್ಮ ಕ್ರಿಯೆಗಳನ್ನ ಹಂತ ಹಂತವಾಗಿ ನಾವು ಬದಲಾಯಿಸಿಕೊಳ್ಬೇಕು. ಏನೇನಕ್ಕೋಸ್ಕರ ವ್ಯರ್ಥವಾಗಿ ನಾವು ಖರ್ಚು ಮಾಡ್ತೀವ, ವ್ಯರ್ಥವಾಗಿ ಖರ್ಚು ಮಾಡ್ತೀವಿ. ವ್ಯರ್ಥವಾಗಿ ಹೋಗಿ ಖರ್ಚು ಮಾಡಿ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ, ಏನೇನೋ ಒಂದ್ ಮಾಡ್ತೀವಿ. ಆದ್ರೆ ಅಂತ ಒಂದು ಸಮಯ ಬಂದಿದೆ, ಆತನ ಏನೋ ಒಂದು ಕೇಳ್ತಾ ಇದ್ದಾನೆ ಅಂದ್ರೆ ಆತನಿಗೊಂದು ನಿನ್ನ ಕೈಲಿ ಆಗಿದ್ದಷ್ಟನ್ನು ನೀನು ಕೊಟ್ಬಿಟ್ಟು ಆತನ ಸ್ನೇಹವನ್ನ ಸಂಪಾದನೆ ಮಾಡಿಕೊಂಡು ದೇವರಿಗೋಸ್ಕರ ಬದುಕುವುದಕ್ಕೆ, ದೇವರ ಕಡೆಗೆ ಆತನನ್ನು ಎಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ಯಾ? ಚೆನ್ನಾಗಿ ಇದನ್ನ ಗಮನಿಸ್ಬೇಕು. ಅಂದ್ರೆ ಅವನಿಗೆ ಕೊಡುವಂತ ಸಮಯದಲ್ಲಿ ತೆಗೆದುಕೊಳ್ಳಪ್ಪ, ನೀನು ಒಳ್ಳೇದಕ್ಕೋಸ್ಕರ ಉಪಯೋಗಿಸಪ್ಪ, ನಾನೊಬ್ಬ ಕ್ರೈಸ್ತನು, ನಾನ್ ನಿನ್ನ ಸಂತೋಷಕ್ಕೋಸ್ಕರ ಕೊಡ್ತಾ ಇದ್ದೀನಿ, ನೀನ್ ಇದನ್ನ ಒಳ್ಳೆ ಕೆಲಸಕ್ಕೋಸ್ಕರ ಉಪಯೋಗಿಸು, ಏನೋ ಒಂದು ಅನ್ನದ ಕಾರ್ಯಕ್ರಮವನ್ನ ನೀನ್ ಮಾಡು, ಏನೋ ಒಂದ್ 4 ಮಂದಿ ಬಡವ್ರಿಗೆ ಊಟವನ್ನ ಹಾಕು. ಇದನ್ನ ಹೇಳುವಂತದ್ರಲ್ಲಿ ಏನು ತಪ್ಪಿದೆ? ಯೇಸು ಕ್ರಿಸ್ತನು ಹೇಳಿದಾನೆ ಇದನ್ನ ಮಾಡಬಾರ್ದು ಎಂಬುದಾಗಿ ಹೇಳಿದಾನ? ಬೈಬಲ್ನ ಭಿನ್ನವಾಗಿ ಮಾರ್ಪಡಿಸಿ ದೇವರ ಹೆಸರಿಗೆ ಆ ಕಳಂಕ ಬರುವ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಇವತ್ತು ನಾವೇ. ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಒಂದು ಕ್ರಿಯೆಯ ಮೂಲಕವಾಗಿ ಆಗಿರ್ಬೋದು, ಕೆಲಸದ ಮೂಲಕವಾಗಿ ಆಗಿರ್ಬೋದು, ಅದು ಬೋಧನೆಯ ಮೂಲಕವಾಗಿ ಆಗಿರ್ಬೋದು. ಒಂದ್ಸತಿ ಯಾಕೆಂದ್ರೆ ಬೋಧನೆಯನ್ನ ಮಾಡುವಂಥದ್ದು ಕಷ್ಟ. ಬೋಧನೆ ಮಾಡುವಂತ ರೀತಿಯಲ್ಲಿ ಇಲ್ದಿದ್ರು ಕೂಡ ಮೊದಲನೇ ಕ್ರಿಯೆಗಳ ಮೂಲಕವಾಗಿ ಅವ್ರು ಒಳ್ಳೆ ರೀತಿಯಲ್ಲಿ ಕಾಣಿಸ್ಕೋಬೇಕು. ದೇವರ ಮಕ್ಕಳು ಅಂದ್ರೆ ಇವರು ಎಂಬುದಾಗಿ ಗುರುತಿಸ್ಬೇಕು. ಆ ರೀತಿಯಾಗಿ ಇದ್ರೇನೆ ಬಿಟ್ರೆ ನಾವು ಖಂಡಿತವಾಗ್ಲೂ ದೇವರಿಗೆ ಮಹಿಮೆ ಆಗುವಂತ ರೀತಿಯಲ್ಲಿ, ದೇವ್ರಿಗೆ ಏನೋ ಒಳ್ಳೆ ಹೆಸರು ಅನ್ಯರ ಕಡೆಯಿಂದ ಬರುವಂತ ರೀತಿಯಲ್ಲಿ ನಾವು ನಡ್ಕಣದಲ್ಲೇ ಇದ್ರೆ ನಮ್ಗಂತೂ ಖಂಡಿತವಾಗ್ಲೂ ಅದು ಕಟ್ಟಿಟ್ಟಂತ ಒಂದು ಕೇಡು ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದು ಏನೋ ಬಡವರಿಗೆ ಅನ್ನ ಹಾಕ್ತಾರಲ್ಲ, ಅದ್ರಲ್ಲಿ ನನ್ನ ಒಂದು ಕಷ್ಟವೂ ಇರ್ಲಿ ಎಂಬುದಾಗಿ ನಾವು ಆಲೋಚನೆ ಮಾಡ್ತೀವ ಅಂತ ನೋಡುವಾಗ ಖಂಡಿತವಾಗ್ಲೂ ನಾವು ಆಲೋಚನೆಯನ್ನು ಮಾಡಲ್ಲ. ಯಾಕೆಂತಂದ್ರೆ ಒಬ್ಬ ಕಳ್ಳನಿದ್ದಾನೆ. ಆ ಕಳ್ಳನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಶಿಲುಬೆ ಮೇಲೆ ಆತನು ನೇತಾಡ್ತಾ ಇದ್ದಾನೆ. ಸ್ವಲ್ಪ ಸಮಯ ಆತನು ಮಾರ್ಪಟ್ಟಿದ್ದಾನೆ. ಒಂದು ಸಮಯದಲ್ಲಿ ಕರ್ತನಾದಂತ ಯೇಸುವೆ, ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸ್ಕೊ ಎಂಬುದಾಗಿ ಆತನು ಮಾತನಾಡಿದ್ದಾನೆ. ಆತನು ಮಾತನಾಡೋದಕ್ಕಿಂತ ಮುಂಚಿತವಾಗಿ ಏನಿದೆ, ಇಬ್ರು ಕೂಡ ಕಳ್ಳರು ಕೂಡ ಆತನನ್ನು ದೂಷಿಸುತ್ತಿದ್ರು ಎಂಬುದಾಗಿ ಇದೆ. ಅಂದ್ರೆ ಕ್ಷಣಗಳಲ್ಲಿ ಒಬ್ಬ ಕಳ್ಳನ್ ಮಾರ್ಪಟ್ಟಿದ್ದಾನ. ಕ್ಷಣಗಳಲ್ಲಿ ಆತನು ಕಳ್ಳನ್ ಮಾರ್ಪಟ್ಟಿದ್ದಾನೆ. ಆತನು ಏನನ್ನು ನೋಡಿ ಮಾರ್ಪಟ್ಟಿರ್ಬೋದು? ಯೇಸು ಕ್ರಿಸ್ತನು ಏನೋ ಆ ಕ್ಷಣದಲ್ಲಿ ಇಳಿದ್ಬಿಟ್ಟು ಒಳಗೆ ಅದ್ಭುತ ಮಾಡಿ ಬಂದ, ಶಿಲುಬೆಯಿಂದ ಕೆಳಗಿಳಿದು ಒಳಗೆ ಅದ್ಭುತ ಮಾಡಿ ಬಂದ. ಏನ್ ನಡೆದಿರ್ಬೋದು ಅಲ್ಲಿ? ಆಲೋಚನೆ ಮಾಡಿ ನೋಡಿ. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ನೇತಾಡ್ತಾ ಇದ್ದಾನೆ, ಕಳ್ಳರು ಕೂಡ ಶಿಲುಬೆ ಮೇಲೆ ನೇತಾಡ್ತಾ ಇದ್ದಾರೆ. ಕೆಳಗಡೆಗೆ ಅವ್ರೇನು ಬಾಯಿಗೆ ಬಂದಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಭಯಂಕರವಾದಂತ ರೀತಿಯಲ್ಲಿ ಹಿಂಸೆಯ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಆದ್ರೂ ಕೂಡ ಕ್ರಿಸ್ತನ್ ಏನಂತ ಹೇಳ್ತಾರೆ? ತಂದೆ, ಇವ್ರು ಏನ್ ಮಾಡ್ತಾ ಇದಾರೋ ಅನ್ನುವಂಥದ್ದು ಇವರಿಗೆ ಗೊತ್ತಿಲ್ಲ, ಇವ್ರು ಕ್ಷಮಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ಮಾತುಗಳನ್ನ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನ ಆಡಿದಂತ ಮಾತುಗಳನ್ನ ಕೇಳಿ ಆತನು ಬದಲಾಗಿ ಹೋಗಿದ್ದಾನೆ. ಆಲೋಚನೆ ಮಾಡಿ ನೋಡಿ. ಅದು ಕ್ರಿಸ್ತನಿಗಿರುವಂತ ಒಂದು ತಾಕತ್ತು, ಆತನಿಗಿರುವಂತ ಶ್ರೇಷ್ಠತೆ. ಅದು ಆತ ಭಯಂಕರವಾದಂತ ವೇದನೆ ಇಲ್ಲಿದ್ರು ಕೂಡ, ಮಾತನಾಡುವುದಕ್ಕಾಗದೇ ಇರುವಂತ ಸ್ಥಿತಿಯಲ್ಲಿ ಇದ್ರು ಕೂಡ ಆತನು ಅವ್ರಿಗೋಸ್ಕರ ತಂದೆ ಇವ್ರನ್ನ ಕ್ಷಮಿಸು ಎಂಬುದಾಗಿ ಕೇಳ್ತಾ ಇದ್ದಾನೆ. ಅಂದ್ರೆ ಕಳ್ಳನ ಯಾವ ರೀತಿಯಾಗಿ ಬದಲಾಗಿದ್ದಾನೋ ಆಲೋಚನೆ ಮಾಡಿ. ಇವನೇನಪ್ಪ ಈ ರೀತಿಯಾಗಿ ಅವರೆಲ್ಲ ಹಿಂಸೆ ಕೊಟ್ಟು ನೇತಾಕಿದ್ರು ಕೂಡ ಈತನು ಈ ಮಾತನ್ನ ಹೇಳ್ತಾ ಇದ್ದಾನೆ. ಈತನಲ್ಲಿ ಏನಂತ ಶ್ರೇಷ್ಠತೆ ಇದೆ, ಈತನು ಯಾರು ಒಬ್ಬ ಮಹಾಪುರುಷನ ಇರ್ಬೋದು ಅಂತ ಆತನ ಏನಾಗಿದ್ದಾನೆ, ಬದಲಾಗಿದ್ದಾನೆ. ಈತನ ದೇವಕುಮಾರನ ಇರ್ಬೋದು ಎಂಬುದಾಗಿ ಆತನ ಬದಲಾಗಿ ಹೋಗಿದ್ದಾನೆ. ನಾವೊಂದ್ ವೇಳೆ ಯಾರ ನಮ್ಗೆ ಏನೋ ಒಂದು ಕೇಡದ ಮಾಡುವಂತದ್ದಾಗಿರ್ಬೋದು, ಇಲ್ಲ ಏನೋ ಒಂದು ಕೆಟ್ಟ ಮಾತುಗಳನ್ನ ನಾವು ಮಾತನಾಡ್ಬಿಟ್ರೆ, ನಾವು ಅಲ್ಲೇನೇನೆ ದೇವ್ರಿಗೆ ಏನಂತ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಸ್ವಾಮಿ ಇವನ್ಗೆ ಯಾವಾಗಿಕ್ಕಿದೆಯಾ ಮುಹೂರ್ತವನ್ನ, ಜಲ್ದಿ ಇವನ್ನ ತೆಗಿ, ಇವನೇನ್ಕೆ ಎಂಬುದಾಗಿ ಹೇಳ್ತೀವಿ. ನಾವೇನೋ ದೊಡ್ಡ ಭಕ್ತರ ರೀತಿಯಲ್ಲಿ. ಅಂತ ದೊಡ್ಡ ಭಕ್ತನಾದಂತ ಕೃಷ್ಣನೇ ಏನ್ ಮಾಡಿದ್ದಾನೆ, ಸ್ವಾಮಿ ಅವ್ರನ್ನ ಕ್ಷಮಿಸು ಎಂಬುದಾಗಿ ಹೇಳಿದ್ದಾನೆ. ಆಲೋಚನೆ ಮಾಡಿ ನೋಡಿ. ಸ್ಪಷ್ಟವಾಗಿ ನಮ್ಮ ಈ ಒಂದು ಕಾರ್ಯಗಳನ್ನ ನಾವು ಸರಿಯಾದಂತ ರೀತಿಯಲ್ಲಿ ಆಲೋಚನೆ ಮಾಡಬೇಕು. ಈ ಒಬ್ಬ ಮನುಷ್ಯನನ್ನು ಮಾರ್ಪಡಿಸುವುದಕ್ಕೆ ಯೋಗ್ಯತೆ ಬೇಕಂತ ನೋಡೋಕೆ ಯೋಗ್ಯತೆ ಬೇಕೇ ಬೇಕು. ಆತನು ಆ ಕಳ್ಳ ಯಾರನ್ನ ನೋಡಿ ಆತನು ಮಾರ್ಪಟ್ಟಿಲ್ಲ. ಕೆಳಗಿದ್ದಂತನ ಬೈಬಲ್ ಹಿಡಿದುಕೊಂಡು ಎಷ್ಟೋ ವರ್ಷಗಳಿಂದ ಬೋಧನೆ ಮಾಡ್ತಾ ಇರುವಂತ ಯಹೂದ್ಯರುಗಳನ್ನ ನೋಡಿ ಆಗಿರ್ಬೋದು, ಬೋಧಕರನ್ನ ನೋಡಿ ಆಗಿರ್ಬೋದು, ಇನ್ನೊಬ್ಬರನ್ನ ನೋಡಿ ಮಾರ್ಪಟ್ಟಿಲ್ಲ. ಕ್ರಿಸ್ತನನ್ನು ನೋಡಿ ಆತನು ಮಾರ್ಪಟ್ಟಿದ್ದಾನೆ. ಮತ್ತೆ ಕ್ರಿಸ್ತನಲ್ಲಿ ಏನಿದೆ ಅಂತ ಶ್ರೇಷ್ಠತೆ? ಕ್ರಿಸ್ತನಲ್ಲಿ ಆತನ ಶ್ರೇಷ್ಠತೆಯನ್ನ ಕಂಡಿದ್ದಕ್ಕೋಸ್ಕರನೇ ಆತನ ಮಾರ್ಪಟ್ಟಿದ್ದಾನೆ. ಕ್ರಿಸ್ತನೇನೋ ಆತನ ಕಳ್ಳನಿಗೆ, ನೀನ್ ಒಳ್ಳೆ ಬುದ್ಧಿ ಕಲಿಯಪ್ಪ, ನೀನ್ ಕೆಟ್ಟದನ್ನ ಮಾಡ್ಬೇಕು ಕಣಪ್ಪ, ನಾನೇ ದೇವಕುಮಾರನ ಅಂತ ಶಿಲ್ಬೆ ಮೇಲೆ ಈ ಮಾತನ್ನು ಹೇಳಿದನ ಕಳ್ಳನಿಗೆ ಅಂತ ಇಲ್ಲ. ಆತನಿನ ಆ ಪಾಪ ಮಾಡಿದ ಕೊಂದಾಕಿರುವಂತವ್ರಿಗೋಸ್ಕರ ಆತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ.
ಈಗೋ ನಿನ್ನ ತಾಯಿ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ, ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಆ ಮಾತುಗಳನ್ನು ಕೇಳಿ ಕಳ್ಳನು ಬದಲಾಗಿ ಹೋಗಿದ್ದಾನೆ ಸಾಯುವಂತ ಸಮಯದಲ್ಲಿ. ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾವು ಎಷ್ಟರ ಮಟ್ಟಿಗೆ ಇರ್ತೀವೋ, ಎಷ್ಟರ ಮಟ್ಟಿಗೆ ಅನ್ಯರ ಜೊತೆಲಿ ನಾವು ನಡ್ಕಂತೀವೋ, ಈ ಅನ್ಯರ ಮದುವೆಗಳಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಆದ್ರೆ ಎಷ್ಟರ ಮಟ್ಟಿಗೆ ನಾವು ಎಷ್ಟರ ಮಟ್ಟಿಗೆ ನಾವು ಒಬ್ಬ ಮನುಷ್ಯನ ಕಾಪಾಡುವಂತ ರೀತಿಯಲ್ಲಿ ಇರಬೇಕು, ಅವ್ರು ನಮ್ಮನ್ನು ಗುರುತಿಸುವಂತ ರೀತಿಯಲ್ಲಿ ಇರಬೇಕು. ಒಂದು ಸಮಯದಲ್ಲಿ ಒಬ್ಬ ರೋಡಲ್ಲಿ ಒಬ್ಬ ಕ್ರೈಸ್ತನ್ ಮಾಡಿರುವಂತ ಕೆಲಸ ಏನು ಎಂಬುದಾಗಿ ನೋಡುವಂತದ್ದಾದ್ರೆ, ಏನೋ ಹಣದ ಒಂದು ವಿಷಯಕ್ಕೋಸ್ಕರ ಆತನು ಇನ್ನೊಬ್ಬರ ಮೇಲೆ ಗಲಾಟೆ ಮಾಡ್ತಾ ಇದ್ದಾನೆ. ಅಂದ್ರೆ ಇದು ಯೋಗ್ಯತೆನಾ? ಈತನೇ ಸಾಲ ಇಸ್ಕೊಂಡ್ ಬಂದಿದ್ದಾನೆ, ಈತನೇ ಸಾಲ ಕೊಡದಂತ ರೀತಿಯಲ್ಲಿ ಜಗಳವನ್ನ ಆಡ್ತಾ ಇದ್ದಾನೆ. ಇದು ಯಾವ ನ್ಯಾಯ? ದೇವರಿಗೆ ಇದರಿಂದ ಏನಾದ್ರು ಮಹಿಮೆ ಬರುತ್ತಾ? ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಏನೋ ಒಂದು ಪ್ರಸಾದವನ್ನ ಕೊಡ್ತಾರೆ ಅಂತ ಹೇಳಿ ಖಂಡಿತವಾಗಿ ನಾವು ಅದನ್ನು ತಿನ್ನೋದಕ್ಕೆ ಇಷ್ಟಪಡಲ್ಲ, ತಿನ್ನದೇ ಇಲ್ಲ ನಾವು. ಒಂದು ವಿಚಾರವನ್ನ ಆಲೋಚನೆ ಮಾಡಿ ನೋಡ್ರಿ. ಅವ್ರು ಮಾಡುವಂತ ಪ್ರಸಾದವನ್ನ ನೀವು, ಇದು ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತ ಸಂಗತಿನೇ, ಆ ದೇವಸ್ಥಾನಗಳಲ್ಲಿ ಅಂದ್ರೆ ಆ ಗುಡಿಗಳಲ್ಲಿ ಮಾಡುವಂತ ಆ ಒಂದು ಪ್ರಸಾದ ಎಷ್ಟು ನೀಟಾಗಿ ಶುದ್ಧತೆಯಿಂದ ಮಾಡ್ತಾರೋ ಅದು ಎಲ್ಲರಿಗೂ ಗೊತ್ತಿರುವಂತದ್ದೇ. ಏನೋ ಒಂದು ರೀತಿಯಲ್ಲಿ ಈ ಹೋಟ್ಲ್ಗಳಲ್ಲಿ ಮಾಡಿದಂತ ರೀತಿಯಲ್ಲಿ ಮಾಡಲ್ಲ. ಯಾವ್ದೋ ಒಂದು ತೆಗೆದುಕೊಂಡು ಏನೋ ಯಾರ ತಿಂದು ಯಾರ ಸಾಯ್ತಾನೆ, ತಿಂದ್ರೆ ತಿಂದನೆ ಸತ್ರೆ ಸಾಯ್ತಾನೆ ಅಂತ ಹೇಳ್ಬಿಟ್ಟು ಏನೋ ಒಂದ್ ಹಾಕೋದು, ಸೋಡನೆ ಹೆಚ್ಚಾಗಿ ಹಾಕೊಡೋದು, ಇಲ್ಲ ಟೇಸ್ಟ್ ಪೌಡರ್ ಜಾಸ್ತಿ ಹಾಕೊಡೋದು, ಈ ರೀತಿಯಾಗಿ ಮಾಡಲ್ಲ. ಯಾಕೆಂದ್ರೆ ಅವ್ರೇನೋ ದೇವ್ರಿಗೆ ಭಯಭಕ್ತಿಯಿಂದ ನಡ್ಕೊಳ್ತಾ ಇದೀವಿ ಅನ್ನುವಂತ ಉದ್ದೇಶದಿಂದ ಏನ್ ಮಾಡ್ತಾರೆ, ಅವ್ರ ಅದಕ್ಕೆ ತೆಗೆದುಕೊಳ್ಳುವಂತ ಪಾತ್ರೆಯನ್ನ ನೀಟಾಗಿ ತೊಳಿತಾರೆ, ಅದಕ್ಕೆ ತೆಗೆದುಕೊಳ್ಳುವಂತ ಹಣ್ಣುಗಳನ್ನ ನೀಟಾಗಿ ತೆಗಿತಾರೆ, ತೊಳಿತಾರೆ, ಅದನ್ನ ಎಲ್ಲದನ್ನು ಕೂಡ ಶುದ್ಧತ್ವದಲ್ಲಿ ಮಾಡ್ತಾರೆ. ನೀಟಾಗಿ ಸ್ನಾನಗಳನ್ನ ಮಾಡ್ಕೊಂಬಂದ್ ಮಾಡ್ತಾರೆ. ಯಾರಾದ್ರೂ ಅವ್ರೇನು ಕೊಳಕಿನಿಂದ ಮಾಡ್ತಾರ? ಖಂಡಿತವಾಗ್ಲೂ ಇಲ್ಲ. ಅದನ್ನೆಲ್ಲ ಮಾಡೋದು ಅಷ್ಟು ಶುದ್ಧವಾಗಿ ಅದನ್ನ ಮಾಡ್ತಾರೆ. ಇವತ್ತು ದೇವ್ರು ಕಷ್ಟಪಟ್ಟು ಉಂಟು ಮಾಡಿರುವಂತ ದೇವರ ಕಷ್ಟಾರ್ಜಿತ ಅದು. ಇದು ಅಶುದ್ಧ ಅಂತ ಹೇಳಿ ನೀನ್ ಹೇಳ್ತಾ ಇದೀಯ ಅಂತಂದ್ರೆ, ದೇವ್ರನ್ನೇ ನೀನು ಅಶುದ್ಧ ಎಂಬುದಾಗಿ, ದೇವ್ರು ಸರಿ ಇಲ್ಲ ಎಂಬುದಾಗಿ, ದೇವ್ರು ಉಂಟು ಮಾಡಿರುವಂತದ್ರಲ್ಲಿ ಲೋಪ ಇದೆ ಅಂತ ಹೇಳಿ ನಿನ್ನನ್ನು ನೀನೇ ಒಪ್ಕೊಳ್ತಾ ಇದೀಯ. ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಎಲ್ಲರಿಗೂ ದೇವ್ರು ಒಬ್ಬನೇ ಇದೆ, ದೇವ್ರು ಒಬ್ಬನೇ ಇದ್ದಾನೆ, ದೇವ್ರು ಒಬ್ಬನೇ ಇದ್ದಾನೆ ಅಂತ ಹೇಳುವಂತ ಕ್ರೈಸ್ತರು ಯಾವ ರೀತಿಯಾಗಿ ದೇವ್ರು ಒಬ್ಬನೇ ಇದ್ದಾನೆ ಅಂತ ಹೇಳಿ ಇವ್ರು ನಂಬ್ತಾ ಇದ್ದಾರೆ? ಇವರ ಕ್ರಿಯೆಗಳು ಆ ರೀತಿಯಾಗಿದೆಯಾ? ಇಲ್ಲ. ಇವರು ಕೂಡ ಒಬ್ಬ ದೇವ್ರಿಲ್ಲ, ಬಹಳಷ್ಟು ಜನ ದೇವ್ರು ಇದಾರೆ ಅಂತಲೇ ಒಪ್ಕೊಂತ ಇದ್ದಾರೆ. ಇವತ್ತು ಈ ರೀತಿಯಾಗಿ ಆ ವಿಗ್ರಹ ಬೇರೆ ದೇವರಿಗೆ ನೈವೇದ್ಯ ಮಾಡಿದ್ದು ಎಂಬುದಾಗಿ ನಾವು ಭಾವಿಸ್ತಾ ಇದೀವಿ ಅಂದ್ರೆ, ಹಂಗಾರೆ ನೀನ್ ದೇವ್ರು ಒಬ್ಬಿದ್ದಾನೆ ಅಂತ ಹೇಳಿ ನಂಬಿಲ್ವಾ? ದೇವ್ರು ಒಬ್ಬ ದೇವ್ರಿದ್ದಾನೆ ಅಂತ ನಂಬಿದ್ಯಾ? ಬೇರೆ ದೇವ್ರುಗಳಿದ್ದಾರೆ ಅಂತ ನಂಬಿದ್ಯಾ? ಬೇರೆ ದೇವರುಗಳಿಗೆ ನೈವೇದ್ಯ ಮಾಡಿದ್ದು ಎಂಬುದಾಗಿ ನೀನು ಹೇಳ್ತಾ ಇದೀಯ ಅಂದ್ರೆ, ಮತ್ತೆ ನೀನು ಒಬ್ಬ ದೇವರಿದ್ದಾನೆ ಅಂತ ನಂಬಿದ್ಯಾ? ಬಹಳಷ್ಟು ಜನ ದೇವರಿದ್ದಾರೆ ಅಂತ ನಂಬಿದ್ಯಾ? ನೀನ್ ಈ ರೀತಿಯಾಗಿ ಹೇಳ್ತಾ ಇದೀಯ ಅಂದ್ರೆ, ವಿಗ್ರಹ ಇದೇನು ಬೇರೆ ದೇವ್ರದ್ದು ಎಂಬುದಾಗಿ ನೀನ್ ಹೇಳ್ತಾ ಇದೀಯ ಅಂದ್ರೆ, ಬಹಳಷ್ಟು ಜನ ದೇವರಿದೆ ಅಂತ ನೀನ್ ನಂಬ್ತಾ ಇದೀಯಾ? ಆದ್ರಿಂದ ದೇವ್ ಲೆಕ್ಕದಲ್ಲಿ ನೀನು ಅವಿದೇನು ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಒಳ್ಳೇದನ್ನ ಇವತ್ತು ಇಂಥ ಒಳ್ಳೆಗಳನ್ನ ತಿಳಿಸೋದಕ್ಕೋಸ್ಕರ ಸೈತಾನನ ಅವಕಾಶ ಕೊಡ್ತಾನೆ ಅಂತ ನೋಡಕ್ ಅವಕಾಶ ಕೊಡಲ್ಲ. ಕಳ್ಳ ಬೋಧನೆಗಳು ಪಬ್ಲಿಕ್ ಆಗುತ್ತೆ, ಸುಳ್ಳು ವಾರ್ತೆಗಳು ಪಬ್ಲಿಕ್ ಆಗಿ ಹೋಗುತ್ತೆ, ಏನೇನೋ ನಲ್ಲಿ ಸಿನಿಮಾಗಳಲ್ಲಿ ನಡೆಯುವಂತ ಯಾವುದೋ ಒಂದು ಹಾಡಿನ ತುಣುಕುಗಳು ಪಬ್ಲಿಕ್ ಆಗಿ ಹೋಗುತ್ತೆ. ಹೆಂಗ್ ಡ್ಯಾನ್ಸ್ ಮಾಡ್ತಿದ್ದಾರೆ ಕರಿಮಣಿ ಮಾಲೀಕ ನಾನಿಲ್ಲ ಎಂಬುದಾಗಿ. ಎಷ್ಟರ ಮಟ್ಟಿಗೆ ಜನಗಳು ಅದರಲ್ಲಿ ಯಾವ ರೀತಿಯಾಗಿ ಅದರಲ್ಲಿ ಆನಂದದಲ್ಲಿ ತೇಲ್ತಾ ಇದ್ದಾರೆ ಅಂದ್ರೆ, ಅದನ್ನ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಮಾತುಗಳು ಹೋಗುತ್ತಾ? ಒಳ್ಳೆ ಮಾತನ್ನ ಯಾರು ಕೇಳುವಂತ ಒಂದು ಪ್ರಯತ್ನವನ್ನ ಮಾಡಲ್ಲ. ಒಳ್ಳೆ ಮಾತನ್ನ ಹೇಳುವಂತ ಪ್ರಯತ್ನವನ್ನು ಕೆಲವರು ಮಾಡಲ್ಲ. ಸ್ಪಷ್ಟವಾಗಿ ಇದನ್ನೆಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು. ಒಳ್ಳೆದನ್ನ ಎಲ್ಲರಿಗೂ ತಿಳಿಸ್ಬೇಕು. ಅದು ಮಾತಿನ ಮೂಲಕವಾಗಿ ಆಗಿರ್ಬೋದು, ಕ್ರಿಯೆಗಳ ಮೂಲಕವಾಗಿ ಆಗಿರ್ಬೋದು, ಯಾವುದೋ ಒಂದು ಮೂಲಕವಾಗಿ ಅದನ್ನ ಒಬ್ಬ ಮನುಷ್ಯನನ್ನ ಸಂಪಾದನೆ ಮಾಡುವಂತ ಒಂದು ಪ್ರಯತ್ನ ಆ ಒಂದು ಶುದ್ಧ ಹೃದಯ ನಿನ್ನಲ್ಲಿ ಇರ್ಬೇಕಾ ಬಿಟ್ರೆ ಬೇರೆ ಏನೂ ಅಲ್ಲ. ಅವ್ರಿಗೆ ಕೊಟ್ರೆ ಏನೋ ಆಗ್ಬಿಡ್ತತೆ, ಕೊಟ್ರೆ ನಾವು ಪಾಲುಗಾರರಾಗ್ತೀವಿ ಅಂತ. ಒಂದು ವಿಚಾರವನ್ನ ಚೆನ್ನಾಗಿ ನೀವು ಆಲೋಚನೆ ಮಾಡಿ ನೋಡ್ರಿ. ಯಾರಿಗ ಅಂತವ್ರಿಗೆ ಕೊಟ್ರೇನೆ ನಾನು ಅಪರಾಧಿ ಆಗ್ತೀನಿ, ಅವ್ರು ಮಾಡುವಂತದ್ದು ತಪ್ಪು, ನಾನು ಅಪರಾಧಿ ಆಗೋಗ್ತೀನಿ, ದೇವ್ರ ಕೈಗೆ ಸಿಗಾಕೊಳ್ತೀನಿ ಅಂತ ಹೇಳಿ ನೀವು ಹೊಂದಿಕೊಳ್ಳುವಂತದ್ದು ಆದ್ರೆ ನೀವ್ ಎಲ್ಲರೂ ಇದನ್ನ ಕೊಟ್ಟೇ ಇದ್ದೀರಾ. ಯಾವ ರೀತಿಯಾಗಿ ಅಂತೀರಾ? ಯಾರ್ಯಾರು ನೀವು ಟ್ಯಾಕ್ಸ್ ಗಳನ್ನ ಕಟ್ತಾ ಇಲ್ಲ ಹೇಳಿ ನೋಡೋಣ. ನೀವು ಕೊಂಡ್ಕೊಂಡಂತ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಆಗಿರ್ಬೋದು, ಯಾವ್ದ್ರ ಮೇಲೆ ಆಗಿರ್ಬೋದು, ನೀವು ಯಾರು ಟ್ಯಾಕ್ಸ್ ಅನ್ನ ಕಟ್ತಾ ಇಲ್ಲ, ನೀವು ಯಾರು ತೆರಿಗೆಗಳನ್ನ ಕಟ್ತಾ ಇಲ್ಲ. ಎಲ್ಲರೂ ಕಟ್ತಾ ಇದಾರ? ಎಲ್ಲರೂ ಕಟ್ತಾ ಇದ್ದಾರೆ. ಯಾರು ಕೂಡ ಕಟ್ತಲೇ ಇರುವಂತವ್ರು ಯಾರು ಇಲ್ಲ. ಮತ್ತೆ ಸರ್ಕಾರಕ್ಕೆ ಇವತ್ತು ನೀವು ಆ ಟ್ಯಾಕ್ಸ್ ಗಳನ್ನ ಕಟ್ತಾ ಇದಾರಲ್ಲ, ಸರ್ಕಾರದವರ ಟ್ಯಾಕ್ಸ್ ಗಳನ್ನ ತೆಗೆದುಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ? ಏನೋ ಸುವಾರ್ತೆ ಕಾರ್ಯಕ್ರಮಗಳನ್ನ, ಬೈಬಲ್ನ ಪ್ರಿಂಟ್ ಮಾಡೋದಕ್ಕೋಸ್ಕರ ಆಗಿರ್ಬೋದು, ಏನೋ ನೀತಿ ಕಾರ್ಯಗಳನ್ನ ಮಾಡೋದು, ಬಡವ್ರ ಬಗ್ಗರಿಗೆ ಊಟವನ್ನ ಹಾಕುವುದಕ್ಕಾಗಿರ್ಬೋದು, ಇದನ್ನ ಮಾಡ್ತಾ ಇದಾರ?
ಯಾವ್ದೋ ಇದೊಂದು ಕೆಲವೊಂದುಗಳನ್ನ ಮಾಡ್ತಾ ಇದ್ರೆ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ. ಈಗ ಅವ್ರು ಎಷ್ಟು ಧಾರ್ಮಿಕ ಟೆಂಪಲ್ಗಳನ್ನ ಕಟ್ಟಿಲ್ಲ. ಬೈಬಲ್ಗೆ ವ್ಯತಿರೇಕವಾಗಿರುವಂತ ಯಾವ ಕಾನೂನುಗಳನ್ನ ಮಾಡಿಲ್ಲ. ಆ ಕಾ ಎಷ್ಟು ಜನ ನೀನು ಕಟ್ಟಿದಂತ ತೆರಿಗೆಗಳು ಎಷ್ಟು ಜನ ಕೆಲವೊಬ್ರು ಕಳ್ಳರ ಜೋಬುಗಳಿಗೆ ಹೋಗಿಲ್ಲ. ಎಷ್ಟು ಜನ ಒಂದು ವಿಗ್ರಹಗಳನ್ನ ಪೂಜೆ ಮಾಡೋದಕ್ಕೋಸ್ಕರ ಆ ಹಣವನ್ನ ಕೊಟ್ಟಿಲ್ಲ. ಮತ್ತೆ ಈಗ ಪಾಲುದಾರರಲ್ವಾ? ಈಗ ಪಾಲುದಾರರಲ್ವಾ ನೀವು ಮತ್ತೆ? ಈಗ ಮತ್ತೆ ನೀವು ಪಾಲುದಾರರೇ. ಮತ್ತೆ ಈಗ ಕಟ್ತಂಗಿರ್ತೀರಾ? ಕಟ್ಟೇ ಕಟ್ಟಬೇಕು. ಈಗ ಒಂದ್ ವೇಳೆ ಇಷ್ಟ್ ದಿನ ತನಕ ಏನೋ ಗೊತ್ತಿರ್ಲಿಲ್ಲ ಕಟ್ಬಿಟ್ಟಿದೀವಿ, ಈಗ ಗೊತ್ತಾಯ್ತಲ್ಲ ಕಟ್ಟಲ್ಲ ಅಂತ ಹೇಳಿ ಬದಲಾಗ್ತೀರಾ? ಕಟ್ತಂಗಿರ್ತೀರಾ? ಚಾನ್ಸೇ ಇಲ್ಲ. ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಳಿ. ಎಷ್ಟು ಜನ ಇದನ್ನ ಮಾಡ್ತಾ ಇಲ್ಲ. ಪ್ರತಿಯೊಬ್ರು ಮಾಡ್ತಾ ಇದೀವಿ. ಪ್ರತಿಯೊಬ್ರು ನೀವು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತಾನೆ ಇದ್ದೀರಿ. ಗೌರ್ಮೆಂಟ್ ಯಾವ್ದನ್ನ ಮಾಡಿದ್ರು ನೀವು ಹೋಗಿ ಇದನ್ನ ಇದಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದೀರಾ? ಆಲೋಚನೆ ಮಾಡಿ. ಯಾಕೆಂದ್ರೆ ಇದು ಪಾಪವೇ, ಅವ್ರಿಗೆ ಕೊಟ್ರೆ ಪಾಪವೇ ಆಗುತ್ತೆ ಎನ್ನುವಂಥದ್ದಾದ್ರೆ ಇವತ್ತು ಎಲ್ಲರೂ ಕೊಟ್ಟಿದ್ದೀರಾ. ಮತ್ತೆ ಈ ಪಾಪಿಗಳಲ್ವಾ? ತಿಳಿದಲೇನೆ ಏನೋ ಒಂದು ಮಾಡ್ಬಿಡ್ತೀವಿ, ಈಗ ತಿಳಿದು ಬಿಟ್ಟಿದೀವಿ, ನಾವು ಅಪರಾಧಿಗಳಲ್ವಾ? ಏನೇನೋ ಈ ರೀತಿಯಾದಂತಹ ವ್ಯರ್ಥವಾದಂತ ಆಲೋಚನೆಗಳನ್ನು ಮಾಡುವಂತದ್ರಲ್ಲಿ ಯಾವ ಒಂದು ಪ್ರಯೋಜನ ಇಲ್ಲ. ಒಬ್ಬ ಮನುಷ್ಯನು ಜ್ಞಾನವಂತನಾಗಿ ಜೀವಿಸ್ಬೇಕು. ಅದೇ ದೇವ್ರು ಹೇಳಿರುವಂತ ಮಾತು. ಏನಕ್ಕೆ ದೇವರು ಸ್ವತಂತ್ರಗಳನ್ನ ಕೊಟ್ಟು ನಾನ್ ನಿಮ್ಮನ್ನ ಸ್ವತಂತ್ರದಲ್ಲಿ ಇರಿಸಬೇಕೆಂಬುದಾಗಿ ಇವೆಲ್ಲಗಳನ್ನ ಮಾಡಿದ್ದೀನಿ ಎಂಬುದಾಗಿ ಆತನ ಹೇಳಿದ್ದಾನೆ. ಗಲಾತ್ಯ ಪುಸ್ತಕ 5:13ಗಳಲ್ಲಿ ನಾವು ನೋಡ್ಕೊಂಡಿದೀವಿ. ಸ್ವತಂತ್ರರಾಗಿರ್ಬೇಕೆಂಬುದಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದನಂತೆ. ಒಂದು ಸ್ವತಂತ್ರ ಯಾವಾಗ ಆಗ್ತಾರೆ? ಎಲ್ಲ ಜ್ಞಾನಗಳನ್ನು ತಿಳಿದುಕೊಂಡಾಗ್ಲೇನೇನೆ. ಇವೆಲ್ಲ ಜ್ಞಾನಗಳನ್ನ ಏನಕ್ಕೋಸ್ಕರ ಬರ್ತಿದ್ದಾನೆ? ನಾವು ಜ್ಞಾನವಂತರಾಗ್ಬೇಕು ಅಂತಲೇನೆ. ಒಬ್ಬ ಮನುಷ್ಯನ ಜೊತೆಯಲ್ಲಿ ಇದ್ದುಕೊಂಡು ಅಗಾಧವನ್ನ ಸೃಷ್ಟಿ ಮಾಡುವಂತ ರೀತಿಯಲ್ಲಿ ಇರಬಾರ್ದು. ಒಂದು ಧರ್ಮಕ್ಕೂ ಇನ್ನೊಂದು ಧರ್ಮಕ್ಕೂ ಅಗಾಧವನ್ನ ಸೃಷ್ಟಿ ಮಾಡಕ್ ಹೋಗ್ಬಾರ್ದು. ಯಾವತ್ತೇ ಒಂದು ಸಮಯದಲ್ಲಿ ಆಗಿರ್ಬೋದು, ಎಲ್ಲೇ ಬೆಂಕಿ ಹತ್ಕೊಂಡಿದೆ ಅಂದ್ರೆ ಅದನ್ನ ಆರಿಸುವಂತ ಕೆಲಸವನ್ನೇ ಮಾಡ್ಬೇಕು. ಏನೋ ಅಲ್ಲಿ ಜನಗಳಿದಾರೋ ಅದನ್ನ ನಮ್ಸೊತ್ತೋ ಇದಲ್ಲ. ಒಬ್ಬ ಮನುಷ್ಯ ಅಲ್ಲಿ ಬೆಂಕಿ ಎತ್ಕೊಂಡಿದ್ಯಾ, ಬೆಂಕಿ ಯಾರನ್ನೋ ಸುಟ್ಟೇ ಬಿಡುತ್ತೆ. ಆದ್ರಿಂದ ಅದನ್ನ ಆರಿಸುವಂತ ಪ್ರಯತ್ನವನ್ನ ಮಾಡ್ಬೇಕೆ ಬಿಟ್ರೆ ಬೆಂಕಿಗೆ ಇನ್ನೂ ಏನೋ ಜಾಸ್ತಿ ಮಾಡುವಂತ ಕೆಲಸವನ್ನ ಮಾಡಬಾರ್ದು. ಯಾಕಂದ್ರೆ ದೇವರು ಒಪ್ಪಲ್ಲ ಇದನ್ನ. ಇವತ್ತು ಎಷ್ಟು ಜನ ಟ್ಯಾಕ್ಸ್ ಗಳನ್ನ ಕೊಡ್ತಾ ಇಲ್ಲ, ಎಷ್ಟು ಜನ ಅವರು ಮನಸ್ಸಿಗೆ ಬಂದಂತ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ರೆ ಅವರು ಪಾಪಕ್ಕೋಸ್ಕರ ಬಳಸ್ತಾ ಇದ್ದಾರಪ್ಪ ಈಗ. ನೀವು ಅದ್ರಲ್ಲಿ ಪಾಲುದಾರರಲ್ವಾ? ನೀವು ಕೊಟ್ಟಿರುವಂತ ಕಾರಣ ಪಾಲುದಾರರಲ್ವಾ? ಪಾಲುದಾರರೇ ನೀವುನು. ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಇವತ್ತೊಬ್ಬ ಮನುಷ್ಯನ್ಗೆ ಆ ರೀತಿಯಾಗಿ ಕೊಡದಲೇ ಇರ್ತೀಯ ಅಂತ ಅಂದ್ರೆ ಅವ್ನು ಕೇಳ್ಕೊಂಡು ಬಂದಾಗ ನಿನ್ನಟಿಗೆ ನೀನೇನು ಹೋಗುವಂತ ಅಗತ್ಯತೆ ಇಲ್ಲ. ಆತನ ಕೇಳ್ಕೊಂಡ್ ಬಂದಿದ್ದಾನ, ಆತನನ್ನ ಕೊಟ್ಟು ಆತನನ್ನ ನೀನ್ ಸಂಪಾದನೆ ಮಾಡಿಕೊಳ್ಳುವಂತ ಒಂದು ಮನಸತ್ವ ನಿನಗಿರ್ತತೋ, ಇಲ್ಲ ಆತನ ದ್ವೇಷವನ್ನ ಸಂಪಾದನೆ ಮಾಡಿಕೊಟ್ಟ ಒಂದು ಮನಸತ್ವ ಇರ್ತತೋ ಆಲೋಚನೆ ಮಾಡಿ ನೋಡು. ಕಾನಾನ್ಯ ಸ್ತ್ರೀ ಬಂದಿದ್ದಾಳೆ, ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ? ಆಕೆಗೆ ವಾಸಿ ಮಾಡಿ ಕಳಿಸಿದ್ದಾರೆ. ಅದಲ್ಲದೆ ಆಕೆಯಲ್ಲಿ ಎಂತ ಶ್ರೇಷ್ಠತೆ ಇದೆಯೋ ಅದನ್ನ ಇಸ್ರಾಯೇಲರಿಗೆ ತೋರಿಸ್ಬೇಕು ಅನ್ನುವಂತ ಉದ್ದೇಶದಿಂದ ಆತನು ಸ್ವಲ್ಪ ಮುಂದೆ ಹೋಗಿದ್ದಾನೆ ಮಾತಾಡದಂತ ರೀತಿಯಲ್ಲಿ. ಆಕೆಯಲ್ಲಿದ್ದಂತ ಒಳ್ಳೆತನವನ್ನ ತೋರಿಸ್ಬೇಕು ಎಂಬುದಾಗಿ, ಅಂದ್ರೆ ಆ ಅನ್ಯರನ್ನ ಶ್ರೇಷ್ಠದಾಗಿ ಕಂಡಿದ್ದಾನೆ ಕ್ರಿಸ್ತನು. ನೀನು ವಿಗ್ರಹವನ್ನ ಮಾಡ್ತಾ ಇದ್ದೆ, ನೀನು ಒಂದ್ ವೇಳೆ ನಾನು ಸ್ವಸ್ಥತೆ ಮಾಡಿದ್ರೆ ನೀನು ಹೋಗಿ ವಿಗ್ರಹಕ್ಕೆ ಅಡ್ಡ ಬಿಡಿಸಿ ನಿನ್ ಮಗಳು ಸತ್ರೆ ಸಾಯ್ಲಿ ಹೋಗು, ಇಲ್ಲ ನೀನು ಹೋಗು, ನೀನು ವಿಗ್ರಹವನ್ನ ಪೂಜೆ ಮಾಡಿದ್ದೆ, ನೀನ್ ಈಗ ಅದನ್ನೇ ಬೇಡ್ಕೊಂಬೋದು ಆತನ ಹೇಳಿದನ? ಹೇಳಿಲ್ಲ. ಯಾವ ಮನುಷ್ಯರು ಮಾಡಕ್ ಆಗ್ದಲಿರುವಂತ ಕೆಲಸವನ್ನ ಆಕೆಗೆ ಸ್ವಸ್ಥ ಮಾಡಿ ಕಳಿಸಿದ್ದಾನೆ ಕ್ರಿಸ್ತನು. ಆಲೋಚನೆ ಮಾಡಿ. ಮತ್ತೆ ಕ್ರಿಸ್ತನನ್ನ ನಾವು ಹಿಂಬಾಲಿಸ್ತಾ ಇದೀವಿ ಅಂತ ಯಾವ ರೀತಿಯಾಗಿ ಹೇಳಕ್ಕಾಗುತ್ತೆ? ನಮ್ಮ ಕ್ರಿಯೆಗಳು ಆ ರೀತಿಯಾಗಿ ಇರ್ಲಿಲ್ಲ ಅಂದ್ರೆ ಯಾವ ರೀತಿಯಾಗಿ ಮಾಡೋದಕ್ಕಾಗುತ್ತೆ? ಯಾರು ಮನುಷ್ಯರು ಮಾಡಕ್ ಆಗದಿರುವಂತ ಸ್ವಸ್ಥತೆನೇ ಯೇಸು ಕ್ರಿಸ್ತನು ಅನ್ಯರಿಗೆ ಮಾಡಿರ್ಬೇಕಾ, ಎಲ್ಲ ಮನುಷ್ಯರು ಮಾಡುವುದಕ್ಕಾಗುವಂತ ಒಂದು ಚಿಕ್ಕ ಕಾಣಿಕೆಯನ್ನ ಕೊಡೋದಕ್ಕಾಗಲ್ವಾ ಅವ್ರಿಗೆ? ಅವ್ರನ್ನ ಬದಲಾಯಿಸ್ಬೇಕು ಅನ್ನುವಂತ ಉದ್ದೇಶದಿಂದ, ಏನೋ ಅವ್ರು ಕೊಡ್ಲಿದ್ರೆ ನಮ್ಮನ್ನು ಬಿಡಲ್ಲ ಅನ್ನುವಂತ ಈ ಉದ್ದೇಶಗಳಲ್ಲ. ಒಬ್ಬ ಮನುಷ್ಯನನ್ನ ಕೊಳ್ಳೋದಕ್ಕೋಸ್ಕರ ಇದನ್ನ ಮಾಡ್ಲೇಬೇಕು. ಮನುಷ್ಯನ ಸಂಪಾದನೆ ಮಾಡ್ಲೇಬೇಕು. ಯೇಸು ಕ್ರಿಸ್ತನು ಬಂದಿರುವಂತದ್ದು ಅದಕ್ಕೇನೇನು ಅಂತದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಕ್ರಿಸ್ತನು ನಾನು ಕ್ರೈಸ್ತನು ಎಂಬುದಾಗಿ ಆತನಿಗೆ ಹೇಳಿ ಕೊಡ್ಬೇಕು. ನಾನೊಬ್ಬ ಕ್ರೈಸ್ತನು ಕಣಪ್ಪ ಎಂಬುದಾಗಿ ಹೇಳಿನೇ ಕೊಡ್ಬೇಕು. ಅವಾಗ್ಲೇ ಅವ್ರಿಗೆ ಆ ವಿಚಾರ ಅರ್ಥವಾಗುತ್ತೆ. ಅದನ್ನ ಸ್ಪಷ್ಟವಾಗಿ ಇದನ್ನ ಕಾಪಾಡುವಂತ ಶುದ್ಧ ಹೃದಯದಿಂದ ಕೊಟ್ರೆ ಏನೂ ತಪ್ಪಿಲ್ಲ, ಯಾವ ಪಾಪವಿಲ್ಲ. ದೇವ್ರು ಖಂಡಿತವಾಗ್ಲೂ ನಿಮ್ಮನ್ನ ಹಿಡಿಯಲ್ಲ. ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ದೇವ್ರು ಯಾವ್ದೋ ಒಂದು ಆಜ್ಞೆಗಳನ್ನ ಕೊಟ್ಟು ಇದನ್ನ ಮಾಡ್ಲೇಬೇಕು ಎಂಬುದಾಗಿನೋ, ಇಲ್ಲ ಏನೋ ಒಂದು ರೀತಿಯಲ್ಲಿ ವರ್ತಿಸ್ತಾನೋ ಅಂತ ನೋಡೋಕೆ ಆ ರೀತಿಯಾಗಿಲ್ಲ. ದೇವ್ರು ಯಾಕಂದ್ರೆ 12 ಮತ್ತಾಯನ ಬರೆದ ಸುವಾರ್ತೆ 12ನೇದಲ್ಲಿ ಯಜ್ಞವು ಬೇಡ ಕರುಣೆಯೇ ಬೇಕು ಎಂಬುದರ ಅರ್ಥವನ್ನು ನೀವು ತಿಳಿದುಕೊಳ್ಳ್ರಿ ಎಂಬುದಾಗಿ ಹೇಳಿದ್ದಾನೆ. ಯಾಕೆ ವಿಚಾರವನ್ನ ಹೇಳ್ತಾನೆ? ಈ ದಾವೀದನ್ ಏನ್ ಮಾಡ್ತಾನೆ? ಯಾಜಕರು ಮಾತ್ರವೇ ಹೋಗಿ ರೊಟ್ಟಿನ ತಿನ್ಬೇಕಾಗಿರುವಂತ ರೊಟ್ಟಿಗಳನ್ನ ದಾವೀದನ್ ಏನ್ ಮಾಡ್ತಾನೆ? ದೇವರ ಆಲಯದೊಳಗೆ ಹೋಗುವಂತದ್ದೇ ತಪ್ಪು. ಅವನು ಹೋಗ್ಬಿಡ್ತಾನೆ, ರೊಟ್ಟಿನ ತಿನ್ನುವಂತ ತಪ್ಪು, ಆದ್ರೂ ಕೂಡ ತಿಂದ್ಬಿಡ್ತಾನೆ. ಅವನ್ ತಿಂದಿದ್ದಾದ್ರೆ ಜೊತೆಗಿದ್ದವ್ರಿಗೂ ಕೊಟ್ಬಿಡ್ತಾನೆ.
ಯಾಕೆ ಅವನು ತಪ್ಪಿತಸ್ಥನಾಗಲ್ಲ, ಯಾಕೆ ಅವನ ಮೇಲೆ ದೇವ್ರು ಕೋಪ ಮಾಡ್ಕೊಳ್ಳಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ್ ಮಾತನಾಡಿ, ನನಗೆ ಯಜ್ಞವು ಬೇಡ ಕರುಣೆಯೇ ಬೇಕು ಎನ್ನುವುದರ ಮಾತಿನ ಅರ್ಥವನ್ನು ತಿಳಿದುಕೊಳ್ಳ್ರಿ ಎಂಬುದಾಗಿ ಆತನು ಹೇಳಿದ್ದಾನೆ. ಇವತ್ತು ನಾವೇನೋ ಅದನ್ನ ಕೊಟ್ರೆ ಪಾಪ ಆಗುತ್ತೆ, ಅದನ್ನ ಕೊಟ್ರೆ ಪಾಪ, ನ್ಯಾಯ ರೀತಿ ಯೋಚನೆ ಮಾಡಲ್ವಾ? ಯೇಸು ಇವತ್ತು ಒಂದು ಚೆನ್ನಾಗಿ ವಿಚಾರವನ್ನ ಗಮನಿಸ್ರಿ. ಈಗ ನಾವು ಅದನ್ನ ಮಾಡುವಂತದ್ದು ಅಲ್ಲಿ ದ್ವೇಷವೇ ಹುಟ್ಟುತ್ತೆ, ದ್ವೇಷ ಹುಟ್ಟುತ್ತೆ ಅಲ್ಲಿ. ಯೇಸು ಕ್ರಿಸ್ತನ ದ್ವೇಷವನ್ನು ಹುಟ್ಟಿಸೋದಕ್ಕೋಸ್ಕರ ಬಂದ? ಖಂಡಿತವಾಗ್ಲೂ ಇಲ್ಲ. ಆತನು ಪ್ರಪಂಚವೆಲ್ಲ ಕಾಪಾಡಬೇಕು ಅನ್ನುವಂತ ಉದ್ದೇಶದಿಂದ ಬಂದಿದ್ದಾನೆ. ಆದ್ರೆ ನಾವು ದೇವರನ್ನ ಸರಿಯಾದಂತ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ತಾ ಇಲ್ಲ. ಯಾಕಂದ್ರೆ ಆತನು ಒಳ್ಳೆಯವರ ಮೇಲೆ ಕೆಟ್ಟವರ ಮೇಲೆ ಮಳೆಯನ್ನು ಸುರಿಸ್ತಾ ಇದ್ದಾನೆ ಎಂಬುದಾಗಿ ಇದೆ. ಏನಕ್ಕೋಸ್ಕರ ಒಳ್ಳೇದು ಮಳೆಯನ್ನು ಸುರಿಸಿ ಸೂರ್ಯನ ಮೂಡುವಂತೆ ಮಾಡ್ತಾನೆ? ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ 20ನೇ ವಚನದಲ್ಲಿ ಏನಿದೆ? ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದ್ರೆ ಆತನ ದೈವತ್ವವು, ನಿತ್ಯ ಶಕ್ತಿಯು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕವಾಗಿ ಬುದ್ಧಿಗೆ ಗೊತ್ತಾಗುತ್ತೆ ಅಂತಾನ. ಆತನು ಈ ಸೃಷ್ಟಿಗಳನ್ನ ನೋಡ್ಬಿಟ್ರೆ, ಒಳ್ಳೆಯವರ ಮೇಲೆ ಕೆಟ್ಟವರ ಮೇಲೆ ಮಳೆ ಬರುವಂತದನ್ನ ನೋಡ್ಬಿಟ್ರೆ, ಒಳ್ಳೆಯವರ ಮೇಲೆ ಕೆಟ್ಟವರ ಮೇಲೆ ಸೂರ್ಯನ ಮೂಡುವಂತೆ ಮಾಡುವಂತದನ್ನ ನೋಡ್ಬಿಟ್ರೆ, ಎಲ್ಲರನ್ನು ಕೂಡ ದೇವರು ಕಾಪಾಡ್ತಾ ಇದ್ದಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥವಾಗಿ ಹೋಗುತ್ತೆ. ಸ್ಪಷ್ಟವಾಗಿ ಇದರಲ್ಲಿ ಎರಡು ಮಾತಿಲ್ಲ. ಎಲ್ಲರೂ ದೇವ್ರು ಪ್ರೀತಿ ಮಾಡ್ತಾ ಇದ್ದಾನೆ, ಎಲ್ಲರೂ ಕೂಡ ನನ್ನ ಕಡೆ ತಿರುಗಿಕೊಳ್ಳಬೇಕು ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ಏನು ಅಂದ್ರೆ, ನಾವು ಅವ್ರು ತಪ್ಪು ಮಾಡ್ತಾರೆ ಅಂತ ಅವ್ರನ್ನ ಗುರುತಿಡ್ತಾ ಇದ್ದೀವಿ ಬಿಟ್ರೆ ಕ್ರೈಸ್ತರು ತಪ್ಪು ಮಾಡಲ್ವೇನ್ರಿ? ಕ್ರೈಸ್ತರುಗಳು ಯಾರು ತಪ್ಪನ್ ಮಾಡಲ್ವಾ? ಅವ್ರಿಗಿನ್ನ ದೊಡ್ಡ ತಪ್ಪು ಮಾಡಿರುವಂತವ್ರು ಕ್ರೈಸ್ತರೇನೇನೆ. ಹೆಂಗೆ ಅಂತೀರ? ಅವ್ರೇನೋ ತಿಳಿದಲೇ ಮಾಡ್ತಾ ಇದಾರೆ ಅಂತ ಕೇಳ್ರಿ. ನಾವು ಬೈಬಲ್ ಅಲ್ಲಿ ಎಲ್ಲಾ ಜ್ಞಾನವೂ ಇದೆ, ಅವೆಲ್ಲಾ ಜ್ಞಾನವನ್ನ ಇಟ್ಕೊಂಡು ನಾವು ತಪ್ಪು ಮಾಡ್ತೀವಲ್ಲ, ನಾವು ಹೆಚ್ಚಿನದಾಗಿ ತಪ್ಪು ಮಾಡಿದೀವ, ಅವ್ರು ಹೆಚ್ಚಿನದಾಗಿ ತಪ್ಪು ಮಾಡಿದಾರೆ? ಆಲೋಚನೆ ಮಾಡಿ ನೋಡಿ. ಅವ್ರಿಗೆ ಸತ್ಯದ ಪರಿಜ್ಞಾನ ಇಲ್ಲ, ನಮಗ್ ಸತ್ಯದ ಪರಿಜ್ಞಾನ ಇದೆ. ಇಬ್ರಿಯರಿಗೆ ಬರೆದ ಪುಸ್ತಕ 10:26 ಏನ್ ಹೇಳುತ್ತೆ ಗೊತ್ತಾ? ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದ್ರೆ ಆ ಒಂದು ಪಾಪ ಪರಿಹಾರಕ್ಕೋಸ್ಕರ ಇನ್ಯಾವ ಯಜ್ಞ ಇಲ್ಲ ಎಂಬುದಾಗಿ ಹೇಳುತ್ತೆ. ಸತ್ಯದ ಪರಿಜ್ಞಾನ ನಿನಗಿದೆಯಾ? ಅದನ್ನು ತಿಳ್ಕೊಳ್ಳೋದು ಕೂಡ ನೀನ್ ತಪ್ಪು ಮಾಡಿದ್ಯಾ? ನಿನಗೆ ಪರಿಹಾರ ಎನ್ನುವಂಥದ್ದು ಇಲ್ವಂತೆ. ಅವರು ಒಂದ್ ವೇಳೆ ಸತ್ಯದ ಪರಿಜ್ಞಾನವನ್ನು ಹೊಂದಿಲ್ಲದೆ ತಪ್ಪನ್ನ ಮಾಡ್ತಾ ಇದ್ದಾರೆ, ಅವ್ರ ದೇವ್ರ ಕಡೆ ತಿರುಗಿಕೊಂಡ್ರೆ ಕ್ಷಮಾಪಣೆ ಎನ್ನುವಂಥದ್ದು ಇದೆ. ಆದ್ರೆ ನಮ್ಗಿಲ್ವಂತೆ. ದೊಡ್ಡ ಪಾಪಿಗಳು ನಾವು. ಅವರ ಆಲೋಚನೆ ಮಾಡಿ, ನಾವು ಒಂದ್ ವೇಳೆ ದೇವರ ಜ್ಞಾನವನ್ನು ಹಿಡಿದು ನಾವು ಪಾಪವನ್ನು ಮಾಡಿದ್ರೆ ದೊಡ್ಡ ಪಾಪಿಗಳು ನಾವೇ. ಭಯಂಕರವಾದಂತ ದುಷ್ಟತನದಲ್ಲಿ ಇರುವಂತವ್ರು ಕ್ರೂರಿಗಳು ನಾವೇ, ಅವರಲ್ಲ. ನಾವು ಏನೋ ಬೈಬಲ್ನ ಇಳಿದಾಕ್ಷಣಕ್ಕೇನೆ ಇವರೇ ದೇವರ ಮಕ್ಕಳು, ಇವ್ರು ಶ್ರೇಷ್ಠರು, ಇವ್ರು ಯಾವ ತಪ್ಪನ್ನ ಮಾಡದಂತವ್ರು ಎಂಬುದಾಗಿ ನಾವು ಏನ್ ಮಾಡ್ತೀವಿ, ಏನೋ ಅವ್ರ ಮೇಲೆ ಪ್ರೀತಿ ವಿಶ್ವಾಸಗಳನ್ನ ತೋರಿಸೋದಕ್ಕೆ ಹೋಗ್ತೀವಿ. ಆದ್ರೆ ಇನ್ನೊಬ್ರು ಕಾಪಾಡುವಂತ ಪ್ರಯತ್ನವನ್ನು ಮಾಡ್ಬೇಕು. ಅವರು ಕೂಡ ನಿನಗಿಂತ ಶ್ರೇಷ್ಠರವರು. ಹೆಂಗೆ ಅಂತಂದ್ರೆ, ನಿನ್ ತಪ್ಪನ್ನ, ಸತ್ಯವನ್ನ ತಿಳ್ಕೊಂಡು ನೀನ್ ತಪ್ಪನ್ನ ಮಾಡ್ತೀವಿ, ಅವ್ರು ಸತ್ಯವನ್ನ ತಿಳಿದಲೇ ತಪ್ಪು ಮಾಡ್ತಾ ಇದ್ದಾರೆ. ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪನ್ನ ಮಾಡ್ತಿದ್ದಾರ, ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪನ್ನ ಮಾಡ್ತಿದ್ದಾರೆ. ಅವ್ರು ಒಂದು ರೀತಿಯಲ್ಲಿ ಮಾಡಿದ್ರೆ ನಾವು ಬೇರೆ ರೀತಿಯಲ್ಲಿ ನಾವು ಮಾಡ್ತೀವಿ. ಅವರು ಡೈರೆಕ್ಟ್ ಆಗಿ ಏನೋ ಒಂದು ವಿಗ್ರಹಗಳನ್ನ ಮಾಡ್ಕೊಂಡು ಅವ್ರು ಪೂಜಿಸಿದ್ರೆ, ನಾವು ಇಂಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ? ಹಣವನ್ನೇ ಇದೇ ದೇವರು ಹಣವೇ ಬೇಕು 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 ಎನ್ನುವಂತ ರೀತಿಯಲ್ಲಿ, ದೇವರ ರಾಜ್ಯಕ್ಕೋಸ್ಕರ ಏನನ್ನು ಕೊಡದಂತ ರೀತಿಯಲ್ಲಿ, ನಿನ್ನ ಕಷ್ಟಾರ್ಜಿತವನ್ನ ದೇವರಿಗೋಸ್ಕರ ಖರ್ಚು ಮಾಡದಂತ ರೀತಿಯಲ್ಲಿ, ನಿನ್ನ ಪ್ರಾಣವನ್ನ ದೇವರಿಗೋಸ್ಕರ ಖರ್ಚು ಮಾಡದಂತ ರೀತಿಯಲ್ಲಿ ಇವನ್ನೇ ವಿಗ್ರಹಗಳನ್ನ ಮಾಡ್ಕೊಂಡು ನಾವು ಪೂಜೆ ಮಾಡ್ತೀವಿ. ಇದೆಂಗೈತೆ? ಏನು ವ್ಯತ್ಯಾಸ ಐತೆ ಮತ್ತೆ? ಯಾಕಂದ್ರೆ ದೇವ್ರ ಇದನ್ನ ಹೇಳಿಲ್ವಾ? ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದು ಎಂಬುದಾಗಿ ಹೇಳಿಲ್ವಾ? ಹಠವು ಮಿಥ್ಯಾ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮ ಎಂಬುದಾಗಿ ಹೇಳಿಲ್ವಾ? ಇವತ್ತು ದೇವರ ಮಾತುಗಳನ್ನ ಕೇಳಿ ನೀನು ಅದರಂತೆ ನಡ್ಕೊಳ್ತಾ ಇಲ್ಲ ಅಂದ್ರೆ ಅದು ವಿಗ್ರಹಾರಾಧನೆ. ಹಣದ ಆಸೆಯನ್ನ ಮಾಡಬಾರ್ದು ಎಂಬುದಾಗಿ ಇದ್ರೂ ಕೂಡ ನೀನು ಹಣದಾಸೆ ಮಾಡ್ತಿದ್ಯಾ, ಅದು ವಿಗ್ರಹಾರಾಧನೆ. ಸುಳ್ಳನ್ನು ಹೇಳ್ಬಾರ್ದು ಎಂಬುದಾಗಿ ಇದ್ರೂ ಕೂಡ ಸುಳ್ಳನ್ನು ಹೇಳ್ತಾ ಇದ್ಯಾ, ಅದು ವಿಗ್ರಹಾರಾಧನೆ. ದೇವರ ಕೆಲಸವನ್ನ ಮಾಡ್ದಂಗಿದ್ಯಾ, ದೇವರ ಕೆಲಸವನ್ನು ಮಾಡ್ಬೇಕೆಂಬುದಾಗಿ ಗೊತ್ತಿದ್ಯಾ, ಆದ್ರೂ ಕೂಡ ಮಾಡ್ದಂಗಿದ್ಯಾ, ವಿಗ್ರಹಾರಾಧನೆ ಇದು. ನೀನ್ ವಿಗ್ರಹವನ್ನ ಪೂಜೆ ಮಾಡಲ್ವಾ? ಮತ್ತೆ ನಿನಗೇನಕ್ಕೆ ಕೊಡ್ಬೇಕು? ನೀನೇನಕ್ಕೆ ಮತ್ತೆ ದೇವರ ಮಾರ್ಗದಲ್ಲಿ ನಾನು ಇದ್ದೀನಿ, ನಾನು ನೀತಿ ಕಾರ್ಯದಿಂದ ಮಾಡ್ತೀನಿ ಎಂಬುದಾಗಿ ನೀನೇ ಯಾವ ರೀತಿಯಾಗಿ ಹೇಳೋದಕ್ಕೆ ಯೋಗ್ಯತೆ ಇರ್ತದೆ? ಸ್ಪಷ್ಟವಾಗಿ ಆಲೋಚನೆ ಮಾಡಿ. ಎಂತ ಜ್ಞಾನ ದೇವರು ಬರ್ಸಿದ್ದನೋ, ಆದ್ರೆ ಎಂತ ಎಡವಟ್ಟುಗಳನ್ನ ನಾವು ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ. ಅವ್ರು ಡೈರೆಕ್ಟ್ ಆಗಿ ಅವ್ರ ವಿಗ್ರಹಗಳನ್ನ ಮಾಡ್ಕೊಂತ ಇದ್ರೆ, ಆದ್ರೆ ಅದಕ್ಕಿಂತ ಹೆಚ್ಚಿನದಾಗಿ ಎಲ್ಲ ಜ್ಞಾನವನ್ನ ತಿಳಿದುಕೊಂಡು ನಾವೇನ್ ಮಾಡ್ತಾ ಇದೀವಿ? ನಮ್ಮ ಮನಸ್ಸುಗಳಲ್ಲಿ ವಿಗ್ರಹಗಳನ್ನ ಮಾಡ್ಕೊಂಡು ನಾವು ಪೂಜೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ತಾ ಇದೀವಿ. ಸ್ಪಷ್ಟವಾಗಿ ಇದನ್ನೆಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಧರ್ಮಗಳನ್ನ ನಡುವೆ ಭೇದವನ್ನ ಹುಟ್ಟಿಸುವಂತದ್ದನ್ನ ದೇವರು ಖಂಡಿತವಾಗ್ಲೂ ಹೇಳಿಲ್ಲ. ಅದನ್ನು ಮಾಡುವಂಥದ್ದು ದೊಡ್ಡ ತಪ್ಪು. ನಾವು ಅದನ್ನು ಕೊಡುವಂತದ್ರಿಂದ ಯಾವ ನಷ್ಟ ಎನ್ನುವಂಥದ್ದು ನಮ್ಗಿಲ್ಲ. ದೇವ್ರ ಕಡೆಯಿಂದ ಯಾವ ನಷ್ಟ ಎನ್ನುವಂಥದ್ದು ನಮ್ಗೆ ಇಲ್ವೇ ಇಲ್ಲ. ಏನೋ ನೀನು ಅನ್ಯಾಯಕ್ಕೋಸ್ಕರ ಕೊಟ್ಟಿದ್ದೀಯ. ಯಾರ ಈಗ ಬಂದು ನನಗೆ ಎಣ್ಣೆಯನ್ನು ಕುಡಿಬೇಕಣಪ್ಪ, ಕೊಡು ನನಗೆ ದುಡ್ಡ. ಕೆಲವರು ಕೇಳ್ತಾರೆ, ನನಗೆ ಎಣ್ಣೆಯನ್ನು ಕುಡಿದಲೇ ಇದ್ರೆ ಆಗಲ್ಲ, ನನಗೆ ಕುಡಿಬೇಕು ಕೊಡು ಎಂಬುದಾಗಿ. ನೀನ್ ಅದು ಕೊಟ್ಟ, ನೀನ್ ದೇವ್ರ ಕೈಗೆ ಬೀಳ್ತೀಯ. ಯಾರ ನನಗೆ ಸಿಗರೇಟ್ ಸೇರ್ಬೇಕು ಕೊಡು ಎಂಬುದಾಗಿ ಕೇಳ್ತಾರೆ, ನೀನ್ ಬೀಳ್ತೀಯ.
ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಒಂದು ಪಾಪವನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ನೀನ್ ಕೊಟ್ಟ, ಅದು ತಪ್ಪೇನೇನೆ. ಅದು ಇವತ್ತೇನೋ ವಿಗ್ರಹವನ್ನು ಮಾಡುವಂತ ದೊಡ್ಡ ಪಾಪ ಅಂದ್ರೆ ನೀನು ವಿಗ್ರಹವನ್ನ ಮಾಡ್ತಾ ಇದೆಯಲ್ಲ. ಆಲೋಚನೆ ಮಾಡು. ಅವ್ರು ತಿಳಿದಲ್ಲಿ ಅಮಾಯಕರಾಗಿ ಇದ್ದಾರೆ, ಅವ್ರನ್ನ ಬದಲಾಯಿಸಬೇಕಾಗಿರುವಂತದ್ದು ನಿನ್ನ ಕರ್ತವ್ಯ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಯಾವ ಮುಸಲ್ಮಾನರಾಗಿರ್ಬೋದು, ಒಬ್ಬ ಕ್ರೈಸ್ತರಾಗಿರ್ಬೋದು, ಒಬ್ಬ ಹಿಂದೂಗಳಾಗಿರ್ಬೋದು, ಒಬ್ಬ ಬೌದ್ಧರಾಗಿರ್ಬೋದು, ಯಾರು ಕೂಡ ದೇವರಿಗೆ ಶತ್ರುಗಳಿಲ್ಲ ಕಣ್ರಿ. ಯಾರು ದೇವರು ಇಂಥವ್ರನ್ನ ಶತ್ರುಗಳು ಎಂಬುದಾಗಿ ಆತನ ನೋಡ್ತಾ ಇಲ್ಲ. ಆತನ ಮಾತಿಗೆ ಇರುವಂತ ಬೆಲೆಗಳು ಏನು ಅನ್ಕೊಂಡಿದ್ದೀರಾ? ಆತನ ಏನೋ ವ್ಯರ್ಥವಾಗಿ ಮಾತನಾಡ್ತಾನ ಮನುಷ್ಯನ ರೀತಿಯಲ್ಲಿ. ಒಳ್ಳೆಯವರ ಮೇಲೆ ಕೆಟ್ಟವರ ಮೇಲೆ ಮಳೆಯನ್ನು ಸುರಿಸ್ತಾ ಇದ್ದೀನಿ ಎಂಬುದಾಗಿ ಆತನ ಹೇಳಿದ್ದಾನೆ ಅಂತ ಅಂದ್ರೆ ಎಲ್ಲರನ್ನೂ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ತಾನೆ. ಎಲ್ಲರೂ ಕೂಡ ಮಕ್ಕಳೇ ಅಂತ ತಾನೆ. ಎಲ್ಲರೂ ಕೂಡ ಮಕ್ಕಳೇ. ನಾವು ಧರ್ಮಗಳನ್ನ ಜಾತಿಗಳನ್ನ ನಾವು ಮಾಡ್ಕೊಂಡು ನಾವು ಒಡೆದಾಡ್ತಾ ಇದೀವಿ ಅಷ್ಟೇನೆ. ಆತನು ಎಲ್ಲರೂ ನನ್ನ ಮಕ್ಕಳು ಎಂಬುದಾಗಿ ಆತನು ಭಾವಿಸ್ತಾ ಇದ್ದಾನೆ. ಮತ್ತೆ ನಾವೇ ಹೊಡೆದಾಡ್ಕೊಳ್ಳುವಂಥದ್ದು ಏನಕ್ಕೆ? ನಾವೇ ಗಲಿಬಿಲಿಗಳನ್ನ ಎಬ್ಬಿಸುವಂಥದ್ದು ಏನಕ್ಕೆ? ಆಲೋಚನೆ ಮಾಡಿ ನೋಡಿ. ಇವತ್ತು ಒಬ್ಬ ತಂದೆ ಇಬ್ರು ಮಕ್ಕಳಿದ್ದಾರೆ ಅಂತ ಕಡೆ, ಆ ಮಕ್ಕಳುಗಳಿಗೆ ಒಂದು ಚಾಕ್ಲೇಟ್ ಅನ್ನು ಕೊಡಿಸಿದ್ದಾನೆ ಅಂತ ಕಡೆ. ನೀವು ಇಬ್ರು ತಿನ್ರಪ್ಪ ಎಂಬುದಾಗಿ ಒಂದು ಚಾಕ್ಲೇಟ್ ಅನ್ನು ಕೊಟ್ಟಿದ್ದಾನೆ. ಇವರು ಈ ಮಕ್ಕಳುಗಳು ಏನ್ ಮಾಡ್ಬಿಡ್ತಾರೆ, ಆ ಚಿಕ್ಕ ಚಾಕ್ಲೇಟ್ಗೋಸ್ಕರನ ಇವ್ರೇನ್ ಮಾಡ್ತಾರೆ, ಜಗಳನೇ ಆಡ್ಬಿಡ್ತಾರೆ. ಜಗಳನೇ ಆಡಿ ಗುದ್ದಾಡಿ ನನಗೆ ಜಾಸ್ತಿ ಕೊಟ್ಟಿದ್ದಾನೆ ಕಡಿಮೆ ಕೊಟ್ಟಿದ್ದಾನೆ ಅಂತ ಹೇಳಿ ಹಿಂಗೆಲ್ಲ ಮಾಡ್ತಾನೆ. ಇದ್ ನ್ಯಾಯನ? ತಂದೆಗೆ ಇದು ಗೊತ್ತಾದ್ರೆ ಏನ್ ಮಾಡ್ತಾನೆ? ಕಪ್ಪಳಕ್ಕೆ 4 ಬಾರಿಸ್ತಾನೆ. ಏನಕ್ಕೆ? ಸ್ವಲ್ಪ ಹೊತ್ತು ಇದ್ದು ಬಾಯಲ್ಲಿ ಕರಗೋಗುವಂತ ಚಿಕ್ಕ ಚಾಕ್ಲೇಟ್ಗೋಸ್ಕರ ಈ ರೀತಿಯಾಗಿ ಆಡ್ತೀರಾ ಎಂಬುದಾಗಿ. ಆ ರೀತಿಯಾಗಿ ದೇವರು ನಮ್ಮನ್ನ ಚಿಕ್ಕ ಒಂದು ಜೀವಿತಕ್ಕೋಸ್ಕರ ಇಲ್ಲಿ ಕಳಿಸಿದ್ದಾನೆ. ಇದ್ರಲ್ಲಿ ನಾವು ಏನೋ ಇದು ನಿನ್ ದೇಶ ಇದು ನನ್ನ ದೇಶ ಅಂತನೋ, ಇದು ನಿನ್ ಧರ್ಮ ನನ್ನ ಧರ್ಮ ಅಂತನೋ, ಇದು ನಿನ್ನ ಪದ್ಧತಿ ನನ್ನ ಪದ್ಧತಿ ಅಂತನೋ ಹೊಡೆದಾಡದ್ವಾ? ದೇವ್ರು ಏನ್ರ ಹೊಡಿಬೇಕು ಹೇಳ್ರಿ ನಮ್ಮನ್ನೆಲ್ಲರನ್ನ. ಅದರಿಂದ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತೇನು ಬರೆದ ಸುವಾರ್ತೆ 5ನೇ ಅಧ್ಯಾಯ 47ನೇ ವಚನವನ್ನು ಓದಿ. ಮತ್ತೇನು ಬರೆದ ಸುವಾರ್ತೆ 5ನೇ ಅಧ್ಯಾಯ 47ನೇ ವಚನ ಓದ್ತೀರಾ? ಇಲ್ಲಿ ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ನಿಮಗೆ ಪ್ರೀತಿ ಮಾಡುವಂತವ್ರನ್ನ ನೀವು ಪ್ರೀತಿ ಮಾಡಿದ್ರೆ ಏನು ಫಲ? ಯೇಸು ಕ್ರಿಸ್ತ ನೀನು ವೈರಿಗಳು ಹಸ್ತಿದ್ರು ಊಟಕ್ಕೆ ಹಾಕು ಎಂಬುದಾಗಿ ಹೇಳುವಂತ ಮಾತು ವ್ಯರ್ಥವಾಗುತ್ತೆ. ವೈರಿಗಳನ್ನ ಪ್ರೀತಿ ಮಾಡೋದಕ್ಕೋಸ್ಕರ ಅಂದ್ರೆ ಪಾಪಿಗಳನ್ನ ಪ್ರೀತಿ ಮಾಡೋದಕ್ಕೋಸ್ಕರ ಬಂದಿದ್ದಾನೆ ಎನ್ನುವಂತ ಮಾತು ವ್ಯರ್ಥವಾಗುತ್ತೆ. ಬೈಬಲೇ ಸುಳ್ಳಾಗಿ ಹೋಗುತ್ತೆ ನಮ್ಮ ಕ್ರಿಯೆಗಳ ಮೂಲಕವಾಗಿ. ನಿನ್ನನ್ನ ಪ್ರೀತಿ ಮಾಡುವಂತವರ ವಿಷಯದಲ್ಲೇನೆ ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಏನು ಪ್ರಯೋಜನ ಇಲ್ಲ. ಏನೋ ನಿನ್ನಂತೆ ಬೈಬಲ್ ಹಿಡ್ಕೊಂಡು ನಾಟಕ ಆಡುವಂತವನ ಜೊತೆಯಲ್ಲಿ ನೀನು ಹೋಗ್ಬಿಟ್ಟು ಬೈಬಲ್ ಹಿಡ್ಕೊಂಡು ನಾಟಕ ಆಡಿದ್ರೆ ಏನ್ ಪ್ರಯೋಜನ? ಏನು ಇಲ್ಲ. ಆತನನ್ನು ಒಳ್ಳೆ ರೀತಿಯಲ್ಲಿ ಕಂಡ್ರೆ ಏನ್ ಪ್ರಯೋಜನ? ಏನು ಇಲ್ಲ. ಒಂದು ವಿಚಾರವನ್ನ ತಿಳಿದುಕೊಳ್ಬೇಕು. ಡ್ಯಾಡಿಯವರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಸಾರಿ ನಕ್ಸಲೇಟ್ಗಳ ಬಳಿಯಲ್ಲಿ ಹೋಗಿದ್ದಾರೆ. ಏನಕ್ಕೋಸ್ಕರ? ಸುವಾರ್ತೆಯನ್ನು ಹೇಳೋದಕ್ಕೋಸ್ಕರ ನಕ್ಸಲೇಟ್ಗಳ ಬಳಿಯಲ್ಲಿ ಹೋಗಿದ್ದಾರೆ. ಭಯಂಕರವಾದಂತ ವೆಪನ್ಗಳನ್ನ ಇಟ್ಟುಕೊಂಡಿರುವಂತವ್ರು ಅವರು, ಭಯಂಕರವಾದಂತ ರೈಫಲ್ಗಳನ್ನ ಇಟ್ಟುಕೊಂಡಿರುವಂತವ್ರು ಅವರು. ಅವರ ಬಳಿಯಲ್ಲಿ ಇವರು ಬೈಬಲ್ನ ಹಿಡಿದುಕೊಂಡು ದೇವರ ವಾಕ್ಯವನ್ನು ಹೇಳುವುದಕ್ಕೋಸ್ಕರ ಹೋಗಿದ್ದಾರೆ. ಇದನ್ನ ಒಂದು ಸಾರಿ ಆಲೋಚನೆ ಮಾಡಿ. ಒಂದೇ ಒಂದು ಗುಂಡನ್ನ ಇವ್ರ ಎದೆಗೆ ಹಾಸ್ಬಿಟ್ರೆ ಫಿನಿಶ್ ಆಗಿ ಹೋಗ್ಬಿಡ್ತಾರೆ. ಆದ್ರೆ ಅಂತ ಪರಿಸ್ಥಿತಿ ಇದ್ರೂ ಕೂಡ ನಾವು ಬೈಬಲ್ನ ಹಿಡಿದುಕೊಂಡು ಅಂತ ಕ್ರೂರಿಗಳನ್ನ ಬದಲಾಯಿಸಬೇಕು ಅನ್ನುವಂತ ಉದ್ದೇಶದಿಂದ ಹೋಗಿದ್ದಾರೆ ಅಂದ್ರೆ ಅದು ಎಂತ ಶ್ರೇಷ್ಠತನ ಒಂದು ಸಾರಿ ಆಲೋಚನೆ ಮಾಡಿ. ಆ ರೀತಿಯಾದಂತ ಮನೋಭಿಪ್ರಾಯ ನಮ್ಗಿರ್ಬೇಕು. ಏನೋ 2000 ವರ್ಷಗಳ ಕೆಳಗೆ ಯೇಸು ಕ್ರಿಸ್ತನಂತ ಮಹಾ ಕೆಲಸವನ್ನು ಮಾಡಿದ್ದಾನೆ ಬಿಡ್ರಿ ಅಂತಂದ್ರೆ ನಮ್ಮ ತಲೆಯಲ್ಲಿ ನಡೆದಿರುವಂತ ಕೆಲಸ, ಅಂದ್ರೆ ನಮ್ಮ ತಲೆಮಾರುಗಳಲ್ಲಿ ನಡೆದಿರುವಂತ ಘಟನೆ ಇದು. ಹೋಗಿ ನಕ್ಸಲೇಟ್ಗಳಿಗೆ ಸುವಾರ್ತೆನ ಸಾರೋದಕ್ಕೆ ಹೋಗಿ ಸುವಾರ್ತೆನ ಸಾರಿ ಬಂದಿದ್ದಾರೆ. ನಿಮಗೆ ಇಲ್ಲೇನಿದೆ, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ನಿಮಗೆ ಪ್ರೀತಿ ಮಾಡುವಂತವ್ರನ್ನ ಪ್ರೀತಿ ಮಾಡಿದ್ರೆ ಏನ್ ಪ್ರಯೋಜನ ಎಂಬುದಾಗಿ ಹೇಳಿದ್ದಾರೆ. ಮುಂದೆ ಏನಿದೆ ನೋಡಿ, ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ಭ್ರಷ್ಟರು ಕೂಡ ಆ ರೀತಿಯಾಗಿ ಪ್ರೀತಿ ಮಾಡುವಂತವ್ರನ್ನ ಪ್ರೀತಿ ಮಾಡಲ್ವಾ? ಇದು ಭ್ರಷ್ಟರ ಕೆಲಸ. ಇದು ಭ್ರಷ್ಟರು ಏನ್ ಮಾಡ್ತಾರೆ? ಯಾರು ಅವ್ರಿಗೆ ಒಳ್ಳೇದನ್ನ ಬಯಸ್ತಾರೋ ಅವ್ರನ್ನ ಮಾತ್ರ ಪ್ರೀತಿ ಮಾಡ್ತಾರೆ. ಯಾರವ್ರ ಕೆಟ್ಟದನ್ನು ಬಯಸ್ತಾರೋ ಅವ್ರನ್ನ ದ್ವೇಷ ಮಾಡ್ತಾರೆ. ಇದು ಭ್ರಷ್ಟರು ಮಾಡುವಂತ ಕೆಲಸ.
ಮತ್ತೆ ನೀನ್ ಭ್ರಷ್ಟನ? ನೀನ್ ಭ್ರಷ್ಟನಿಲ್ಲ, ನೀನ್ ದೇವ್ರ ವಾಕ್ಯವನ್ನ ಹಿಡ್ಕೊಂಡಿದ್ಯಾ, ದೇವ್ರನ್ನ ತಿಳ್ಕೊಂಡಿದ್ಯಾ, ಎಲ್ಲ ಮಹಾಜ್ಞಾನವನ್ನ ಅರ್ಥ ಮಾಡಿಕೊಂಡಿದ್ಯಾ. ಈಗ ಮತ್ತೆ ನೀನ್ ಭ್ರಷ್ಟನಲ್ಲ ಅಂದ್ರೆ ನಿನ್ನ ಕ್ರಿಯೆಗಳು ಕೂಡ ಭ್ರಷ್ಟತ್ವದಂತ ಇಲ್ಲದೆ ಇರುವಂತ ರೀತಿಯಲ್ಲಿ ಇರಬೇಕು. ನಿನ್ನ ಕ್ರಿಯೆಗಳು ಆ ರೀತಿಯಾಗಿ ಇರ್ಬೇಕು ಅಂದ್ರೆ ಮತ್ತೆ ನೀನ್ ಯಾವ ರೀತಿಯಾಗಿ ನಡ್ಕೋಬೇಕು? ಎಲ್ಲರನ್ನು ಪ್ರೀತಿ ಮಾಡುವಂತ ರೀತಿಯಲ್ಲಿ, ಅವ್ರನ್ನ ಗೆಲ್ಲುವಂತ ರೀತಿಯಲ್ಲಿ ನಡೆದುಕೊಳ್ಬೇಕು. ಅಂದ್ರೆ ಇವಾಗ ಹೇಳಿ, ಅವ್ರಿಗೆ ಕೊಡ್ಬೇಕಾ ಕೊಡ್ಬಾರ್ದ? ಅವರ ಜೊತೆಯಲ್ಲಿ ಇದ್ಕೊಂಡು ಅವ್ರನ್ನ ಗೆಲ್ಬೇಕಾ ಗೆಲ್ಬಾರ್ದ? ಪೌಲನಾತನ ಸೇವೆ ಮಾಡುವಂತ ಸಮಯದಲ್ಲಿ ಅವರು ಯಹೂದ್ಯರ, ನಾನು ಕೂಡ ಯಹೂದ್ಯನಾಗಿ ಇದ್ದೀನಿ, ಅವರು ಆಚಾರಗಳನ್ನ ಪಾಲನೆ ಮಾಡುವಂತವ್ರ, ನಾನು ಅಂತವರ ಜೊತೆಯಲ್ಲಿ ಇದ್ದುಕೊಂಡು ನಾನು ಆಚಾರ ಪಾಲನೆ ಮಾಡುವಂತ ರೀತಿಯಲ್ಲಿ ಇದ್ಕೊಂಡು ಏನ್ ಮಾಡಿದ್ದೀನಿ, ನಾನು ಅವ್ರನ್ನ ಗೆದ್ದಿದ್ದೀನಿ ಎಂಬುದಾಗಿ ಆತನ ಹೇಳಿದ್ದೇನೆ. ಅಪೊಸ್ತಲರ ಕೃತ್ಯಗಳು 17, 22, 23 ವಚನಗಳನ್ನು ನೋಡುವಂತದ್ದಾದ್ರೆ, ಅಥೇನೆಯ ಪಟ್ಟಣದ ಮಧ್ಯದಲ್ಲಿ ಆತನ ನಿಂತ್ಕೊಂಡು ಮಾತಾಡ್ತಾನೆ. ಅಥೇನೆಯ ಜನರೇ, ನಾನು ನಿಮ್ಮ ದೇವತಾ ಪ್ರತಿಮೆಗಳನ್ನ ನಾನು ನೋಡುವಾಗ ತಿಳಿಯದ ದೇವರಿಗೆ ಎನ್ನುವಂತ ಒಂದು ಬಲಿಪೀಠ ನನ್ನ ಕಣ್ಣಿಗೆ ಬಿತ್ತು ಅಂತನ. ಈತನು ಹೋಗಿ ಸುವಾರ್ತೆ ಸಾರದ ಬದಲು ಏನಕ್ಕೆ ಆ ಬಲಿಪೀಠಗಳನ್ನು ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ ಪೌಲನು? ಏನಕ್ಕೆ ಅವ್ರ ವಿಗ್ರಹಗಳನ್ನು ಪೂಜೆ ಮಾಡುವಂತದನ್ನ ನೋಡ್ಕೊಂಡು ನಿಂತಿದ್ದಾನೆ? ಆಲೋಚನೆ ಮಾಡಿ. ಆದ್ರೆ ಅವರ ಮಧ್ಯದಲ್ಲಿ ಹೋಗಿದನ? ವಿಗ್ರಹಗಳ ಬಳಿಯಲ್ಲಿ ಹೋಗಿದನ? ಹೋಗಿದ್ದಾನೆ. ಅಲ್ಲೆಲ್ಲವನ್ನ ಚೆನ್ನಾಗಿ ನೋಡಿದ್ದಾನೆ. ಆಗಿರುವಂತ ಕಾರಣವೇ ಆ ಮಾತನ್ನು ಹೇಳಿದ್ದಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ನಿಮ್ಮ ಸಹೋದರರಿಗೆ ಮಾತ್ರ. ಇವತ್ತು ನಾವೇನ್ ಅನ್ಕೊಂತಾ ಇದ್ದೀವಿ, ಪ್ರೈಜಲಾಡ್ ಬ್ರದರ್ ಅಂತ ಹೇಳ್ಬಿಟ್ಟು ಕ್ರೈಸ್ತರನ್ನೇ ನಾವು ಏನ್ ಮಾಡ್ತಾ ಇದೀವಿ, ಶ್ರೇಷ್ಠವಾದಂತ ರೀತಿಯಲ್ಲಿ ನೋಡ್ತಾ ಇದೀವಿ. ಅನ್ಯರು ನೋಡ್ತಾ ಇಲ್ಲ, ಯಾರು ಕೂಡ ನೋಡ್ತಾ ಇಲ್ಲ. ಇಲ್ಲಿ ಏನಿದೆ, ನಿನ್ನ ಸಹೋದರನಿಗೆ ಮಾತ್ರ ನೀನು ಮರ್ಯಾದೆಯನ್ನು ಕೊಟ್ರೆ ಏನ್ ಪ್ರಯೋಜನ? ಅಂದ್ರೆ ಈ ರೀತಿಯಾಗಿ ಬೈಬಲ್ ಹಿಡ್ಕೊಂಡಿರುವಂತವ್ರಿಗೆ ನೀನು ಮರ್ಯಾದೆಯನ್ನು ಕೊಟ್ಟು ಇವರ ಜೊತೆಯಲ್ಲೇ ಇದ್ದುಕೊಂಡ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅದರಿಂದ ಏನಾದ್ರೂ ದೇವರ ಆವೇದನೆ ತೀರ್ಸೋದಕ್ಕಾಗತ್ತಾ? ಒಬ್ಬ ಮನುಷ್ಯನನ್ನು ಬದಲಾಯಿಸೋದಕ್ಕೋಸ್ಕರ ಆಗುತ್ತಾ? ಆಗಲ್ಲ. ಅವರಾಗೆ ಉಳ್ಕಂತಾರೆ, ನೀನಾಗೆ ಉಳ್ಕಂತೀಯ. ಮಧ್ಯದಲ್ಲಿ ದೊಡ್ಡ ಅಗಾಧ ಏರ್ಪಡುತ್ತೆ ಬಿಟ್ರೆ ಒಂದಾಗುವಂತ ಕಾರ್ಯವೂ ಇಲ್ವೇ ಇಲ್ಲ. ಇವತ್ತು ಬಹಳಷ್ಟು ಮಟ್ಟಿಗೆ ಕೇಳಿದೀನಿ, ಅವರು ಏನು ಇದಕ್ ಹೋಗ್ಬಿಟ್ಟಿದ್ದೀರಾ? ನನ್ಗೆ ಯಾಕಂದ್ರೆ ಇವೆಲ್ಲ ವಿಚಾರ ಗೊತ್ತಿದ್ದೇ ಕೇಳ್ತೀನಿ ನಾನು. ಏನ್ ನೀವು ಜಾತ್ರೆಗೆ ಹೋಗ್ಬಿಟ್ಟಿದ್ದೀರಾ, ಜಾತ್ರೆ ಮಾಡ್ತಾ ಇದ್ದೀರಲ್ಲ? ಇಲ್ಲ, ನಮಗೆ ಸಪ್ರೇಟ್ ಆಗಿ ಅಡಿಗೆ ಮಾಡಿರ್ತಾರೆ ಅಂತ ಹೇಳ್ತಾರೆ. ಸಪ್ರೇಟ್ ಆಗಿ ಅಡಿಗೆ ಮಾಡಿರ್ತಾರೆ. ನಾವು ಅದೆಲ್ಲ ತಿನ್ನಲ್ಲ, ನಮಗೆ ಸಪ್ರೇಟ್ ಆಗಿ ನಾವೇ ಮಾಡಿಸ್ಕೊಂತೀವಿ, ಇಲ್ಲ ಸಪ್ರೇಟ್ ಆಗಿ ನಾವೇ ಮಾಡಿದ್ವು ಎಂಬುದಾಗಿ. ಆಲೋಚನೆ ಮಾಡಿ ಇವರ ಮಾತುಗಳನ್ನ. ಅಲ್ಲಿಗೆ ಹೋಗಿರುವಂತದ್ದೇ ಉಂಟಂತೆ, ಅಲ್ಲಿ ಮಾಡಿರುವಂತದ್ದನ್ನ ತಿನ್ನಲ್ವಂತೆ. ಜನಗಳು ಏನಂತ್ಕಂತಾರೆ? ದೇವ್ರ ಕಷ್ಟಾರ್ಜಿತ ಅಲ್ವಾ ಅದೆಲ್ಲನ? ಒಂದು ಪ್ರಾಣಿ ಪಕ್ಷಿಗಳನ್ನ ಅವ್ರು ಏನೋ ಅಲ್ಲಿ ಕುಯ್ದಿರ್ಬೋದು, ಅದು ದೇವರ ಕಷ್ಟಾರ್ಜಿತ ಅಲ್ವಾ? ದೇವ್ರ ಕಷ್ಟಪಟ್ಟು ಉಂಟು ಮಾಡಿರುವಂತದ್ದಲ್ವಾ? ದೇವ್ರ ನನ್ಗೆ ಊಟ ಕೊಟ್ಟಿದ್ಯಾ, ಈ ಊಟವನ್ನು ಕೊಟ್ಟಿರೋದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ ಯಾಕೆ ಅದನ್ನು ತಿನ್ನಲ್ಲ? ಇವತ್ತು ಯಾವುದೋ ಒಂದು ಒಬ್ಬ ಸೈತಾನನಿಗೆ ಆಗಿರ್ಬೋದು, ಇಲ್ಲ ಒಂದು ಕಲ್ಲು ಮಣಿಗಳಿಗೆ, ಒಂದು ವಿಗ್ರಹಕ್ಕೆ ಆಗಿರ್ಬೋದು ಭಯಪಡುವಟ್ಟು ದೇವರಿಗೆ ಭಯಪಡಲ್ಲ ನೋಡಿ. ಅದು ಅಲ್ಲಿಗೆ ಮಾಡಿರುವಂತದ್ದು, ಇಲ್ಲಿಗೆ ಮಾಡಿರುವಂತದ್ದು ಅಂತ ಹೇಳಿ ಈ ರೀತಿಯಾಗಿ ಭಯಪಡ್ತೀವಿ. ಇಂಥ ವಿಷಯಗಳಿಗೆ ಭಯಪಡ್ತೀವಿ ಬಿಟ್ರೆ ದೇವರಿಗೆ ಭಯಪಡಲ್ಲ. ನಮ್ಮನ್ನ ನರಕಕ್ಕೆ ಹಾಕುವಂತ ದೇವರಿಗೆ ಭಯಪಡಲ್ಲ, ನಮ್ಮನ್ನು ಸೃಷ್ಟಿ ಮಾಡಿರುವಂತ ದೇವರಿಗೆ ಭಯಪಡಲ್ಲ, ಇವತ್ತು ನಮ್ಮನ್ನ ನಡೆಸ್ತಿರುವಂತ ದೇವರಿಗೆ ಭಯಪಡಲ್ಲ. ಆದ್ರೆ ಹೆಚ್ಚಿನದಾಗಿ ಯಾವ್ದಕ್ಕೆ ಭಯಪಡ್ತೀವಿ? ದೆವ್ವ ಅಂದ್ರೆ ಭಯಪಡ್ತೀವಿ. ಆಲೋಚನೆ ಮಾಡ್ಬೇಕು ನಾವೆಲ್ಲ. ಅನ್ಯ ಜನಗಳು ಹಾಗೆ, ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ತಂದೆ ಯಾವ ದೋಷವಿಲ್ಲದವನಂತೆ, ನಾವು ಕೂಡ ದೋಷವಿಲ್ಲದಂತವರ ರೀತಿಯಲ್ಲಿ ಇರ್ಬೇಕಂತೆ. ಮತ್ತೆ ನಾವು ದೋಷಗಳು ಯಾಕೆ ಕಾಡ್ತಾ ಇದ್ದೀವಿ? ಯಾವ ರೀತಿಯಾಗಿ ಇವರು ದೋಷಗಳು ಎಂಬುದಾಗಿ ಜನಗಳು ಗುರುತಿಸ್ತಾರೆ ಅಂದ್ರೆ ಏನ್ ಅರ್ಥ? ನಮ್ಮ ಕ್ರಿಯೆಗಳನ್ನು ನೋಡಿನೇ ಅವ್ರು ಗುರುತಿಸ್ತಾರೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನವನ್ನು ನೋಡಿ. ಪ್ರೀತಿ ತೋರಿಸೋದನ್ನ ನೀವು ಪ್ರೀತಿ ಮಾಡಿದ್ರೆ ಏನು ಹೊಗಳಿಕೆ ಬರುತ್ತೆ? ಯಾರು ಹೊಗಳಲ್ಲ. ಕೆಲವ್ರು ಹೇಳ್ತಿರ್ತಾರೆ, ಆತನ ಎಂತ ಭಯಂಕರವಾದಂತ ರೀತಿಯಲ್ಲಿ ಅವ್ರಿಗೆ ಅನ್ಯಾಯ ಮಾಡಿದಾನೆ, ಭಯಂಕರವಾದಂತ ರೀತಿಯಲ್ಲಿ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾನೆ, ಆದ್ರೂ ಕೂಡ ಅವರು ಈತನನ್ನ ಪ್ರೀತಿ ಮಾಡ್ತಾರೆ, ಈಕೆಯನ್ನ ಜೊತೆಯಲ್ಲಿ ಇರ್ತಾರೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಅದು ಹೊಗಳದಂಗೆನೇನೆ, ಗುರುತಿಸಿ ಮಾತನಾಡ್ದಂಗ ಅದು. ಏನಪ್ಪ, ನಮ್ಮ ಮನೋಭಿಪ್ರಾಯಗಳಿಗೂ ಇವರ ಒಂದು ಆಲೋಚನೆಗಳಿಗೂ ವ್ಯತಿರೇಕವಾಗಿದೆಯಲ್ಲ ಎಂಬುದಾಗಿ ನೋಡುವಂತ ರೀತಿಯಲ್ಲಿ. ಯಾವತ್ತು ಒಬ್ಬ ಕೆಟ್ಟವನನ್ನ ಬದಲಾಯಿಸೋದಕ್ಕೋಸ್ಕರ ಪ್ರಯತ್ನ ಪಡಬೇಕು. ಯಾಕಂದ್ರೆ ಎಚ್ಕಲ್ 18ರಲ್ಲಿ ನಾವು ನೋಡ್ಕೊಂಡಿದೀವಿ, ಒಬ್ಬ ಮನುಷ್ಯನು ದುರ್ಮಾರ್ಗದಲ್ಲಿ ಇದ್ದುಕೊಂಡು ಆತನು ದುಷ್ಟತನ ಸಾಯುವಂಥದ್ದು ದೇವರಿಗೆ ಇಷ್ಟ ಇಲ್ವಂತೆ. ಅವನು ದುಷ್ಟತನವನ್ನ, ದುರ್ಮಾರ್ಗವನ್ನ ಬಿಟ್ಟು ಬಾಳುವಂಥದ್ದು ದೇವರಿಗೆ ಇಷ್ಟನಂತೆ.
ಒಬ್ಬ ಮನುಷ್ಯನ ಬದಲಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಇವತ್ತು ನಾವೆಲ್ಲ ಬದಲಾಗಿದ್ದೀವಿ. ನಮ್ಮ ಸಾಕ್ಷಿಯನ್ನು ತೆಗೆದುಕೊಳ್ಳೋಣ. ನಾವಿವತ್ತೆಲ್ಲ ಬದಲಾಗಿದ್ದೀವಿ. ನಾವೆಲ್ಲ ಬದಲಾಗೋದಕ್ಕೆ ಕಾರಣ ಏನು? ಯಾರೋ ಸತ್ಯ ತಿಳಿಸಿದಾರ ಬಂದು? ಇಲ್ವಾ ಹೇಳಿ? ಇಲ್ಲ ನೀವೇ ಹೋಗಿ ಅಲ್ಲಿರೋ ಗ್ರಂಥಾಲಯಗಳಿಗೆ ಹೋಗಿ ಬೈಬಲ್ನ ತಗೊಂಡು ಇದನ್ನ ಓದ್ಬಿಟ್ಟು ಇದು ನಿಜ ಅಂತ ಹೇಳಿ ನಂಬಿರುವಂತವ್ರು ಯಾರು ಇದ್ದೀರಾ ನಿಮ್ಮಲ್ಲಿ? ಹೇಳಿ ನೋಡೋಣ. ನಾವೆಲ್ಲರೂ ದೇವ್ರಿಗೆ ಯಾರ್ದೋ ಒಂದು ಮೂಲಕವಾಗಿ ನಮಗೆ ಸ್ವಸ್ಥತೆ ಬರುವಂತ ರೀತಿ, ಸ್ವಸ್ಥತೆ ಬರುವಂತ ಒಂದು ವಿಚಾರದಲ್ಲಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾರು ನಮ್ಗೆ ಹೇಳಿರೋದಕ್ಕೆ ತಾನೇ. ಹೇಳದಲ್ಲೇ ನಮ್ಮಟ್ಟಿಗೆ ನಾವೇ ಹೋಗಿದೀವ? ನಮ್ಮಟ್ಟಿಗೆ ನಾವೇ ದೇವ್ರನ್ನ ತಿಳ್ಕೊಂಡಿದೀವ? ನನಗೊಬ್ರು ಅಜ್ಜಿ ಹೇಳಿದ್ರು, ನೀನ್ ಚರ್ಚಿಗೆ ಹೋಗು, ನಿನಗೆ ವಾಸಿ ಆಗುತ್ತೆ ಎಂಬುದಾಗಿ ನನಗೆ ಅಸ್ವಸ್ಥತೆ ಇದ್ದಾಗ ಅವಾಗ ಏನ್ ಮಾಡಿದ್ದೀನಿ? ನಾನೇನ್ ಮಾಡಿದ್ದೀನಿ? ಹೋಗುವಂತ ಮನಸ್ಸನ್ನು ಮಾಡಿದ್ದೀನಿ, ಹೋಗಿದ್ದೀನಿ, ಅಲ್ಲೇನೋ ತಿಳ್ಕೊಂಡಿದ್ದೀನಿ, ಬದಲಾಗಿದ್ದೀನಿ. ಒಂದ್ ವೇಳೆ ಆ ಮಾತನ್ನ ಹೇಳ್ದಲೇ ಇದ್ರೆ ನಾನು ಹೋಗ್ತಿದ್ನ? ಇಲ್ಲ. ಅದು ಒಂದಲ್ಲ ಒಂದು ರೀತಿಯಲ್ಲಿ ನಿನಗೆ ಸ್ವಸ್ಥತೆ ಬರುತ್ತದೆ ಅನ್ನುವಂತ ಮಾತೇ ಆಗಿರ್ಬೋದು, ಇಲ್ಲ ದೇವ್ರು ಇದ್ದಾನೆ ಕಣಪ್ಪ, ನಿಜವಾದ ದೇವ್ರು ನಂಬಿಕೆ ಎಂಬುದಾಗಿ ಹೇಳುವಂತದ್ದು ಮಾತಾಗಿರ್ಬೋದು, ಯಾವುದೇ ಒಂದಾಗಿರ್ಬೋದು, ಒಟ್ಟರೆ ಕ್ರಿಸ್ತನ ಬಗ್ಗೆ ಪರಿಚಯ ಮಾಡಿದ್ರೆ ಮಾಡಿದ್ರು. ಹಂಗೆ ನೀನು ಕೂಡ ಆ ಪರಿಚಯವನ್ನ ಮಾಡಬೇಕು. ಪರಿಚಯ ಮಾಡೋದಕ್ಕೆ ಮೊದಲು ಯೋಗ್ಯತೆ ಎನ್ನುವಂಥದ್ದು ಬೇಕು. ನೀನ್ ನೇರವಾಗಿ ಪರಿಚಯವನ್ನು ಮಾಡೋದಕ್ಕೆ ಆಗ್ದಲೇ ಇದ್ರು ಕೂಡ ಮೊದಲು ನಿನ್ನ ಕ್ರಿಯೆಗಳ ಮೂಲಕವಾಗಿ ಅವನಿಗೆ ನಿನ್ನ ಪ್ರೀತಿಯನ್ನ, ಕ್ರಿಸ್ತನ ಪ್ರೀತಿಯನ್ನ ತೋರಿಸ್ಬೇಕು. ನಿಜವಲ್ಲೂ ಹೋಗಿ ಅವರ ಜೊತೆಯಲ್ಲಿ ಅವ್ರು ಕೇಳಿದಾಗ ಕೊಟ್ಟು, ಅವರ ಜೊತೆಯಲ್ಲಿ ಇದ್ಕೊಂಡು, ಅವ್ರು ಬಡಿಸಿದ್ದನ್ನ ತಿಂದ್ಕೊಂಡು, ಅವ್ರ ಜೊತೆಯಲ್ಲಿ ಹೊಂದಾಣಿಕೆಯಿಂದ ಇರುವಂತ ಸಮಯದಲ್ಲಿ ಖಂಡಿತವಾಗ್ಲೂ ಅವ್ರನ್ನ ಬದಲಾಯಿಸೋದಕ್ಕೆ ಅವಕಾಶ ಇದೆಯೋ ಇಲ್ವೋ ಒಂದು ಸರಿ ಆಲೋಚನೆ ಮಾಡಿ. ಖಂಡಿತವಾಗಲೂ ಇದೆ ಇದನ್ನ. ಯಾಕಂದ್ರೆ ದೇವರ ಮಾತಿನಲ್ಲಿ ಇರುವಂತದ್ದು ಯಾವ್ದು ಕೂಡ ಸುಳ್ಳಲ್ಲ. ಏನೋ ನೀವು ಹೋಗ್ತೀರಾ ಅಂದ್ಕಳಿ, ಅಲ್ಲಿ ಕೊಡೋದನ್ನ ತಿಂತೀರಾ ಅಂದ್ಕೊಳ್ರಿ, ಅವರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸಗಳನ್ನ ಸಂಪಾದನೆ ಮಾಡ್ತೀರಾ ಅಂದ್ಕಳಿ, ಮತ್ತೆ ನೀವು ಯಾವತ್ತೋ ನಮ್ದೊಂದು ಚರ್ಚಲ್ಲಿ ಏನೋ ಫಂಕ್ಷನ್ ಇದೆ, ಇಲ್ಲ ಒಂದು ಮೀಟಿಂಗ್ ಇದೆ, ಸುವಾರ್ತೆ ಕೂಟ ಇದೆ ಎಂಬುದಾಗಿ ಕರೆದಾಗ ಬರ್ತಾರೆ ಅಂದ್ಕಳಿ, ಅವ್ರ ಮನಸ್ಸು ಬದಲಾದ್ರೂ ಬದಲಾಗ್ಬೋದು. ಆಗ್ದಲೇ ಇದ್ರು ಕೂಡ ನಿನಗೆ ಪ್ರತಿಫಲ ಇದೆ. ನೀನ್ ಇಷ್ಟನ್ನ ಮಾಡ್ದ, ನಿನಗೆ ಪ್ರತಿಫಲ ಎನ್ನುವಂಥದ್ದು ಇದೆ. ನಿನ್ನ ಅಕೌಂಟಿಗೆ ಬಿತ್ತು ಪರಲೋಕದಲ್ಲಿ. ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಏನೋ ಅವ್ರು ಪಾಪ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಅಂದ್ಕೊಂಡ್ರೆ ಕ್ರೈಸ್ತರು ಯಾರೋ ಪಾಪ ಮಾಡಲ್ವಾ? ನಮ್ಮನ್ನೇ ತಗೊಂಡ ನಾವು ಕ್ರೈಸ್ತರು ಕೂಡ ತಿಳಿದುಕೊಳ್ಳದೆ ಇರುವಂತ ಮಹಾಜ್ಞಾನವನ್ನ ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಮತ್ತೆ ನಾವು ಪಾಪ ಮಾಡ್ತಾ ಇಲ್ವೇನ್ರಿ? 8 ಜನ ಮಾತಿನಲ್ಲಿ ನೀವು ತೊದಲುತ್ತಾ ಇಲ್ಲ, 8 ಜನ ನೀವು ಮಾತಿನ ಮೂಲಕವಾಗಿ, ಕ್ರಿಯೆಗಳ ಮೂಲಕವಾಗಿ ತಪ್ಪನ್ನು ಮಾಡ್ತಾ ಇಲ್ಲ, ಹೇಳ್ರಿ ನೋಡೋಣ. ಪಾಪ ಅಂದ್ರೆ ಎಲ್ಲವೂ ಪಾಪ. ವಿಗ್ರಹಾರಾಧನೆಯನ್ನು ಕೂಡ ಪಾಪವೇ, ಒಂದ್ ಚಿಕ್ಕ ಸುಳ್ಳು ಹೇಳೋದು ಕೂಡ ಪಾಪವೇ. ಈಗಿರುವಂತವ ದೇವ್ರು ಈ ರೀತಿಯಾಗಿ ನೋಡ್ಬೇಕಾ? ಯಾರು ಪಾಪಗಳನ್ನ ಮಾಡ್ತಾ ಇಲ್ಲ? ಅವ್ರ ಪಾಪಿಗಳು ಅವ್ರು ಕೆಟ್ಟದನ್ನ ಮಾಡ್ತಾರೆ, ಮತ್ತೆ ನಾವು ಮಾಡ್ತಾ ಇಲ್ವಾ? ಅವ್ರು ಪರೋಕ್ಷವಾಗಿ ಅವ್ರು ಏನೋ ಡೈರೆಕ್ಟ್ ಆಗಿ ಮಾಡಿದ್ರೆ ನಾವು ಇಂಡೈರೆಕ್ಟ್ ಆಗಿ, ಅವ್ರು ಪ್ರತ್ಯಕ್ಷವಾಗಿ ಮಾಡಿದ್ರೆ ನಾವು ಪರೋಕ್ಷವಾಗಿ, ಎರಡು ಈಕ್ವಲೇ. ಸ್ಪಷ್ಟವಾಗಿ ಇವೆಲ್ಲವನ್ನ ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಯಾಕೆಂದ್ರೆ ದಾನಿಯೇಲನ ಯಾಕೆ ಆತನು ಕೈ ಮುಗಿದಕ್ಕೆ ಒಪ್ಪಿಲ್ಲ ಎಂಬುದಾಗಿ ನೋಡುವಂತದ್ದಾದ್ರೆ ಅದೊಂದು ಕಾರ್ಯವಿದೆ. ಮತ್ತೆ ಈ ನಾಮಾನನ ವಿಷಯದಲ್ಲಿ ಒಂದು ಸಂಗತಿ ನಡೆಯುತ್ತೆ. ಆತನು ಹೋಗಿ ನಮಸ್ಕಾರವನ್ನ ಮಾಡ್ತಾನೆ, ವಿಗ್ರಹಕ್ಕೆ ನಮಸ್ಕಾರವನ್ನ ಮಾಡ್ತಾನೆ, ದೇವರಿಂದ ಸ್ವಸ್ಥತೆಯನ್ನು ಹೊಂದಿಕೊಂಡು ವಿಗ್ರಹಕ್ಕೆ ಹೋಗಿ ನಮಸ್ಕಾರ ಮಾಡ್ತಾನೆ. ಆ ಒಂದು ಸಮಯದಲ್ಲಿ ಏನಿದೆಯೋ ನಿಮ್ಮ ಆಲೋಚನೆಯನ್ನು ಮೀರಿದಂತದಾಗಿ ಅಲ್ಲಿ ಆ ದೇವರು ಅದನ್ನ ಬರ್ಸಿದಾನೆ. ಅದನ್ನ ಮುಂದಿನ ಒಂದು ವಾಕ್ಯ ಭಾಗಗಳಲ್ಲಿ ನೋಡಿಕೊಳ್ಳೋಣ. ಸಮಯವಾಗಿರುವಂತ ಕಾರಣ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನ ಮಾಡ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಮಹಾಶಕ್ತನೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ದೇವ್ರೆ, ಇಂದಿಗಾದರೂ ತಂದೆ ನಿನ್ನ ಒಂದು ಮಾತನ್ನ ಅರ್ಥ ಮಾಡಿಕೊಳ್ಳುವಂತ ದೇವ್ರೆ, ಇಂಪಾರ್ಟೆಂಟ್ ಟಾಪಿಕ್ ಇದು. ನಮ್ಮ ಜೀವಿತಗಳಲ್ಲಿ ನಡೆಯುವಂತ ಕಾರ್ಯವೂ ಇದು. ದಿನ ಬೆಳಗ್ಗೆದ್ದರೆ ನಡೆಯುವಂತ ಒಂದು ಕಾರ್ಯ ದೇವ್ರೆ. ಕೆಲವೊಬ್ಬರು ತಂದೆ ಕ್ರೈಸ್ತರುಗಳು ಎನ್ನಿಸಿಕೊಳ್ಳುವಂತವರಿದ್ದಾರೆ. ಅವರ ಸುತ್ತಮುತ್ತಲು ಬಹಳಷ್ಟು ಜನ ಅನ್ಯರುಗಳಿದ್ದಾರೆ ದೇವ್ರೆ. ಅವರಿಗೆ ಸಾಕ್ಷಿಗಳಾಗಿ ನಿನಗೆ ಮಹಿಮೆ ಆಗುವಂತ ರೀತಿಯಲ್ಲಿ ದೇವ್ರೆ, ಅವರು ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ದೂಷಿಸದ ರೀತಿಯಲ್ಲಿ ನಮ್ಮ ಕ್ರಿಯೆಗಳು, ನಮ್ಮ ನಡವಳಿಕೆಗಳು, ನಮ್ಮ ಜೀವನ ಶೈಲಿಗಳು, ನಮ್ಮ ಮಾತುಗಳು ಇರುವಂತೆ ನಾವು ಈ ಮಾತನ್ನು ತಿಳಿದುಕೊಳ್ಳುವಂತೆ ತಂದೆ ನಮಗೆ ಸಹಾಯವನ್ನು ಮಾಡಿ ನಮ್ಮನ್ನು ಕಾಪಾಡಿ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುವಂತವನಾಗಿದ್ದೇನೆ ತಂದೆ. ದೇವ, ಹೀಗೆಯೇ ಇನ್ನೂ ಮಹಾಸತ್ಯಗಳನ್ನು ತಿಳಿದುಕೊಳ್ಳುವಂತ ಒಂದು ಭಾಗ್ಯವನ್ನು ನಮಗೆ ಅನುಗ್ರಹಿಸಿದರೆ ಸಾಕು ಎನ್ನುವಂತ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ ದೇವ, ಈ ಲೋಕದಲ್ಲಿ ನಾವೇನು ತೆಗೆದುಕೊಂಡು ಬಂದಿಲ್ಲ, ಏನು ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯವಿಲ್ಲ ದೇವ. ಒಂದು ವೇಳೆ ಏನೋ ನಾವು ಆಸೆ ಪಟ್ಟು ಈ ಲೋಕದಲ್ಲಿ ನಮ್ಮ ಮಕ್ಕಳಿಗೋಸ್ಕರ ಏನೋ ಸಂಪಾದನೆ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ನಾವು ಅದನ್ನ ನಿನಗೆ ಕೊಡಬೇಕಾದದ್ದನ್ನ ನಿಲ್ಲಿಸಿ ನಿನ್ನ ರಾಜ್ಯಕ್ಕೋಸ್ಕರ ಯಾವುದನ್ನು ಕೂಡ ಕೊಡದೆ ನಾವು ನಮಗೋಸ್ಕರ ಅದನ್ನ ಉಳಿಸಿಕೊಟ್ಟ ದೇವ್ರೆ, ಅದನ್ನ ನಾವು ಹೊಂದಿಕೊಂಡಂತ ರೀತಿಯಲ್ಲಿ ನಮ್ಮ ಮಕ್ಕಳು ನಾಳೆ ಅದನ್ನು ಉಳಿಸ್ತಾರೋ ಇಲ್ಲವಂತ ಕಾರ್ಯವೂ ಕೂಡ ಗೊತ್ತಿಲ್ಲ. ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ಇರುವಂತ ಕಾಲದವರೆಗೆ, ಯಾವಾಗ ಯಾರನ್ನು ತೆಗಿತೀಯೋ ಅದು ಗೊತ್ತಿಲ್ಲ, ಇರುವಂತ ಕಾಲದವರೆಗೆ ದೇವರೇ ಪ್ರತಿಯೊಬ್ಬರು ಕೂಡ ನಿನ್ನ ಮಕ್ಕಳಾಗಿ ಶುದ್ಧತ್ವದಿಂದ ಜೀವಿಸಲು ನಮ್ಮೆಲ್ಲರಿಗೂ ಆ ಒಂದು ಕೃಪೆಯನ್ನು ಒಂದೇ ಅನುಗ್ರಹಿಸು
ನಾವಿನ್ನೇನೂ ಕೇಳಿಕೊಳ್ಳುವುದಿಲ್ಲ ಎನ್ನುವಂತ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ, ನಿನ್ನ ಮಾತುಗಳನ್ನ ಈ ಒಂದು ವಿಷಯವನ್ನ ಕೇಳಿರುವಂತ ನಾವಾದರೂ ಈ ಕ್ಷಣದಿಂದ ತಂದೆ ನಮ್ಮ ನಡವಳಿಕೆಗಳನ್ನ ನಮ್ಮ ಕ್ರಿಯೆಗಳನ್ನ ಬದಲಾಯಿಸಿಕೊಂಡು ತಂದೆ ಯಾವ ರೀತಿಯಾಗಿ ಅದು ಅನ್ಯರ ಒಂದು ಮುಂದೆ ಆಶ್ಚರ್ಯವಾಗಿ ಇರುತ್ತದೋ ಎನ್ನುವಂಥದ್ದನ್ನ, ಕ್ರೈಸ್ತರ ಮುಂದೂ ಕೂಡ ಅದು ಆಶ್ಚರ್ಯವಾಗಿರುತ್ತದೋ ಎನ್ನುವಂಥದ್ದನ್ನ, ಆ ಕ್ರಿಯೆಗಳನ್ನ ಮಾಡಿ ಹಲವಾರು ಮಂದಿಯನ್ನ ಸತ್ಯಕ್ಕೆ ನಡೆಸುವಂತ ರೀತಿಯಲ್ಲಿ ನಿನ್ನ ಮಕ್ಕಳನ್ನಾಗಿ ಮಾರ್ಪಡಿಸುವಂತ ರೀತಿಯಲ್ಲಿ ತಂದೆ ನಾವು ಬದಲಾಗುವಂತೆ ದೇವ ಸಹಾಯ ಮಾಡಿ ನಡೆಸಂತ ಪ್ರಾರ್ಥಿಸುತ್ತಾ, ದೇವ ಈ ಒಂದು ಒಂದು ಕಾರ್ಯಕ್ರಮವನ್ನು ನಡೆಸುವಂತ ಕಾರ್ಯಕ್ರಮಕ್ಕೋಸ್ಕರ ಪ್ರಯಾಸ ಪಡುವಂತ ಪ್ರತಿಯೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸಿ ನಡೆಸೆಂದು ಪ್ರಾರ್ಥಿಸುತ್ತಾ ತಂದೆ, ಪ್ರತಿಯೊಂದು ಸಾರಿ ತಂದೆ ಇನ್ನೊಂದು ಸಾರಿ ಈ ಒಂದು ಸಮಯದಲ್ಲಿ ಸೇರಿ ಬಂದು ಇಂಥ ಒಂದು ಶ್ರೇಷ್ಠವಾದಂತ ನಿನ್ನ ಮಾತುಗಳನ್ನ ಕಲಿಯಲಿಕ್ಕೆ ಕೊಟ್ಟಂತ ನಮ್ಮೆಲ್ಲರಿಗೂ ದೇವರೇ ಆ ಒಂದು ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ನಡೆಸು. ವಿಷಯಗಳಲ್ಲಿ ಕೇಳಿದ ಮರೆತುಬಿಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸು. ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆಯೇ, ಆಮೇನ್.